ಅಲ್ಲ ಸರ್, ನಾನು ಇದು ಮೊಹಮ್ಮದ್ ರಫೀಕ್ ಅಂತ, ಹಾಂ ಮಾರ್ಕೆಟ್ ರೋಡಿಂದ. ಅದೇ ಭಾರತ್ ಸ್ಟೀಲ್ 41 ಮಾರ್ಕೆಟ್ ರೋಡ್ ಕಟ್ಟಡ. ಹಾಂ ಹೇಳಿ ಸರ್. ನಾನೊಂದು 15 ವರ್ಷದಿಂದಲೇ ವ್ಯಾಪಾರ ಮಾಡ್ತಿದ್ದೇ ಇದ್ದೇನೆ ಸರ್. ನಾವೆಲ್ಲ ಪಾಲಿಕೆಗೆ ಎಲ್ಲರೂ ನಾವು ತೆರಿಗೆ ಹೋದ್ರೆ ತುಂಬಾ ಚೆನ್ನಾಗಿ ತುಂಬಾ ಅಂಗಡಿ ಉಂಟಲ್ಲಿ, 150 ಮೇಲೆ ಉಂಟು ಅಂಗಡಿ, ಜಾಸ್ತಿ ಉಂಟು. ಸರಿ 150 ಮೀಟರ್ ರಸ್ತೆ ಸರ್ ನಮ್ದು. ಹಾಂ ಇಡೀ ಮಂಗಳೂರು ಇಷ್ಟೆಲ್ಲ ನಮ್ದು ಸ್ಮಾರ್ಟ್ ಸಿಟಿ ಮೇಲೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಮ್ಮೆ ಆಗಿ 2 ಸಲ ನಮ್ದು ಒಂದು ಇಷ್ಟು 15 ವರ್ಷದಿಂದ ಒಂದಲ್ಲಿ ಡಾಮರ್ಕರಣ ಏನೂ ಮಾಡ್ಲಿಲ್ಲ. ಅದು ಹೊಂಡ ಬಿದ್ದು ನಾವು ವ್ಯಾಪಾರ ಗೆಲ್ಲಿದ್ದೀವಿ ಅಂತ ಇದೆ ಸರ್. ಯಾವ ರಸ್ತೆ ಸರ್ ಅದು? ಯಾವ ರಸ್ತೆ? ಕಂಪ್ಲೇಂಟ್ ಮಾಡುವಾಗ ಅವರು ಒಮ್ಮೆ ನೋಡ್ತಾರೆ ಹೋಗ್ತಾರೆ. ಯಾವ ರಸ್ತೆ ಇದು? ಇದು 41ನೇ ಅಡ್ಡ ರಸ್ತೆ. ಇದು ಮಾರ್ಕೆಟ್ ರೋಡ್ ಅಲ್ಲಿ ನಮ್ದು ಅದೊಂದು ಐಡಿಯಲ್ ಐಸ್ ಕ್ರೀಮ್ ಕೂಡ ಬರ್ತದೆ, ಭಾರತ್ ಸ್ಟೀಲ್ ಕೂಡ ಬರ್ತದೆ. ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಉಂಟು ಸರ್ ಅದ್ರಲ್ಲಿ. ಯಾವ ರೋಡು ಅದು? ಭಾರತ್ ಸ್ಟೀಲ್ ರೋಡ್. ಭಾರತ್ ಸ್ಟೀಲ್ ಅಲ್ಲಿ ರೋಡ್ ಉಂಟಲ್ಲ ಅದೇ ಭಾರತ್ ಸ್ಟೀಲ್ ಉಂಟು. ಆ ರೋಡ್ಗೆ ಹೆಸರಿದೆಯಾ? 41ನೇ ಇದು ಮಾರ್ಕೆಟ್ ರೋಡ್ ಅಂತ. ಐಡಿಯಲ್ ಐಸ್ ಕ್ರೀಮ್ ರೋಡ್ ಅದೇ ರೋಡಾ? ಐಡಿಯಲ್ JSS ರೋಡ್ ಅಲ್ಲ, ಈ ಮಾರ್ಕೆಟ್ ರೋಡ್ ಐಡಿಯಲ್ ಉಂಟು. ಓಕೆ, ಅದ್ರಲ್ಲಿ ವೆಹಿಕಲ್ ಮೂವ್ಮೆಂಟ್ ಇಲ್ಲಲ್ಲ ಸರ್? ಅದು ಖಾಲಿ ಪೆಡಿಷನ್ ಮಾತ್ರ ಹೋಗಲ್ಲ ಸರ್. ವೆಹಿಕಲ್ ಎಲ್ಲ ಬರ್ತದೆ ಹೋಗ್ತೇವೆ, ನಾವು ಇಷ್ಟು ವ್ಯಾಪಾರ ಮಾಡ್ತೇವೆ ಅಂತ ಹೇಳ್ತಾರೆ. ಒಂದು ಡಾಮರ್ಗಳನ್ನು ಮಾಡ್ಬೋದು, ಅದು ನೋಡಿ ಅಂತ ಹೇಳ್ತಾರೆ. ಕನಿಷ್ಠ ಇಷ್ಟು ಹೊಂಡ ಬಿದ್ದು ಎಷ್ಟು ಕಷ್ಟ ಆಗ್ತದೆ ಜನಗಳಿಗೆ ಹೋಗ್ಲಿಕ್ಕೆ, ವೆಹಿಕಲ್ ಹೋಗ್ಲಿಕ್ಕೆಲ್ಲ. ಓಕೆ ಸರ್. ಒಂದು 150 ಮೀಟರ್ ಇರುವುದು ಸರ್, ಜಾಸ್ತಿ ಏನಿಲ್ಲ. ಆಯ್ತಾಯ್ತು, ನಾನು ಸರ್ ಪರಿಶೀಲಿಸ್ತೇನೆ ಸರ್. 150 ಮೀಟರ್ ಒಳಗೆ ದೊಡ್ಡ ರಸ್ತೆ ಒಂದು ಅದು ನಮ್ಮ ಸಿಟಿಗೆ ಶೋಭೆ ತರುವಂತ ರಸ್ತೆ ಸರ್. ಮಂಗಳೂರದ್ದು ಫೇಮಸ್ ರಸ್ತೆ. ಅದು ಇದ್ದರೆ ನಮ್ದು ಸ್ಮಾರ್ಟ್ ಸಿಟಿ ಇದು ಚಂದ ಕಾಣುವುದು. ಆಯ್ತು, ಮೈನ್ ಇರುವುದೇ ಅದಕ್ಕೆ ಹೆಸರು, ವ್ಯಾಪಾರದ್ದು ಮೈನ್ ಇದುವೇ ಅದು ಅಲ್ಲ. ಆಯ್ತು ಸರ್, ಆಯ್ತು. ಅದೊಂದ್ಸಲ ಚೆಕ್ ಮಾಡಿ ಸರ್. ಆ ರೋಡಲ್ಲಿ ಏನೋ ಬೇರೆ ಏನೋ ಡೆವಲಪ್ಮೆಂಟ್ ಸರ್. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಸರ್. ಏನು ಅದಕ್ಕೆ ಕ್ರಮ ತೆಗೆದು ಬರ್ತಾರೆ. ನೋಡು ಬಂದು ಮೊನ್ನೆ 1 ವಾರ ಮುಂಚೆ ಕೂಡ ಬಂದಿದ್ದಾರೆ ಸರ್. ಹೌದಾ? ನಗರದ 1 ವಾರ ಮುಂಚೆ ಕೂಡ ಬಂದು ನೋಡಿ ಹೋಗಿದ್ದಾರೆ. ಒಂದ್ಸಲ ಅಲ್ಲ ಸರ್, ಒಂದ್ಸಲ ಚೆಕ್ ಮಾಡಿಸಿ ಮುಂದಿನ ಎಂತ ಕ್ರಮ ನೋಡುವ, ಅದೆಂತ ಆಗ್ತದೆ ನೋಡುವ. ಆ ರೋಡಲ್ಲಿ ಬೇರೆ ಏನೋ ನಿಮಗೆ ಹೇಳಿಕ್ಕಿಲ್ಲ, ಬರೀ ಒಂದು 150 ಮೀಟರ್ ಇರುವುದು ಬಸ್. ಗೊತ್ತಾಯ್ತು. ಅದೆಲ್ಲ ಅಕ್ಬರ್ ಕಾಂಪ್ಲೆಕ್ಸ್ ಅಲ್ಲಿ ಇದೆ, ಅದೆಲ್ಲ ಒಮ್ಮೆ ಆ ರಸ್ತೆದ ಅವಸ್ಥೆ ನೋಡಿ ಬಂದು. ಆಯ್ತು ಸರ್, ಆಯ್ತು. ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ನಮ್ಮ ನಡು ಟಾಪ್ಲೆಟ್ ವ್ಯವಸ್ಥೆ ಮಾಡಿಕೊಡ್ತಾರೆ. ಸೆಂಟರ್ ಗೊತ್ತುಂಟು, ಲಕ್ಷ ಮಾತ್ರ ಕೊಡ್ತದೆ. ಒಂದು ಅಧಿಕಾರ ಆಪ್ಲೆಟ್ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಖಂಡಿತ ಸರ್. ತೂಕ ಸ್ಪಾರ್ಶದಾಗಲ ಆಫೀಸರಾಗಲ ಪಾತಿ ಇರ್ತದೆ ಅಂದೆಲ್ಲ ಮಾರಿಯಮ್ಮನ ಪೂರ್ಣ ಅನುಗ್ರಹ ಕೊರಡೆ ಪಡೆದಿದೆ. ಹೌದು ಸರ್, ಧನ್ಯವಾದ. ಬಟ್ ಈ ಡ್ರೈನೇಜ್ ಅವರ ಚೆಕ್ ಮಾಡ್ಬೇಕು. ಅವತ್ತು ನೀರು ಪಂಪರ್ ಹೊರ ಇಂಕಲ ಟೆಸ್ಟ್ ಕೊಡ್ತಾ ಬಿಟ್ಟು 1 ಫೀಟ್ ಬಂದು ಬೈದಿಲ್ವ ನೀರು ಸರಿಜಿ ಬಂದು ಪಂಪಣ್ಣಾರ ಇದು ಇಂಕಲ ಕಾರ್ಪೊರೇಷನ್ ಮಾರ್ಚಿ ಕೊಡ್ತಾರಾ? ಹೌದು ತುಕ ಏನು ಸ್ಮಾರ್ಟ್ ನಮ್ಮ ಕಾರ್ಪೊರೇಷನ್ದವರ ನೀರು ಟೆಸ್ಟ್ ಮಲ್ಪದ್ದು ಒಲ್ಪಾರ್ದು CPG ಹಾಕೊಂಡವ್ರು ಚೆಕ್ ಮಲ್ಪ. ಹೌದು ಸರ್. ಓಕೆ, ಅವ ಆಮೇಲೆ ಯೂಸ್ ಇರ್ದಲ್ಲ ನೀರಿಗೆ ಸ್ವಲ್ಪ ಕಂತು ಬಂದು ನೀರಿನ ಕಂಪ್ಲೇಂಟ್ ಅದಾ? ಓಕೆ ಚೆಕ್ ಮಲ್ಪ ಸರ್. ಅವೇ ಹಲೋ. ಹಾಂ ಸರ್, ಪ್ರೇಮ ಬಂದದ್ದು ಕವರ್ ಮುಲ್ಲಗರ್ ಲೈಟಲ್ಲಿ. ಹಾಂ ಕೊರ್ಲೆ. ಹಲೋ. ಹಾಂ ಕೊರ್ಲಕ್ಕ. ನಮ್ದು ಡ್ರೈನೇಜ್ ಸಮಸ್ಯೆ ಉಂಟು ಸರ್. ಎಲ್ಲಿ ಅಕ್ಕ? ಯಾವ ಏರಿಯಾ? ಅದು ಅಂಬೇಡ್ಕರ್ ನಗರಲ್ಲಿ ಮುಳ್ಳಗಾಡು. ಅದು ರೋಡಲ್ಲಿ ಹೋಗ್ತಾ ಉಂಟು, ರೋಡಲ್ಲಿ ಬರಲಿಕ್ಕೆಲ್ಲ ಆಗುದಿಲ್ಲ. ಅದೇನು ಸಮಸ್ಯೆ? ನಮ್ಮ ಆಫೀಸರ್ ಬ್ಲಾಕ್ ಆಗಿದಾ? ತುಂಬಾ ಇದು ಮಾಡಿದ್ರು, ಅದು ಅವರಿಗೆ ಏನು ಮಾಡ್ಲಿಕ್ಕೆ ಆಗುದು. ಅದು ವಿಷಯ ಯಾವ್ದು ಗೊತ್ತಾಯ್ತು? ನಮ್ಮ ಮಾಜಿ ಕಾರ್ಪೊರೇಟರ್ ಮನೆ ಒಳಗಡೆ ಹಿತ್ತಿನ ಒಳಗಡೆ ಅದ? ಹೌದು, ಅವ್ರದ್ದೊಂದು ಎಂತ ಊರಿನವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂತ ಸರ್. ಹೌದಾ? ಅದಕ್ಕೆ ಪ್ರೈವೇಟ್ ಪ್ರಾಪರ್ಟಿ ಆದ್ರಿಂದ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅವರು. ಈಗ ನಮ್ಮ ಕಾರ್ಪೊರೇಷನ್ ಅವರಿಗೆ ತುಂಬ ಸಲ ಲೆಟರ್ ಎಲ್ಲ ಮಾಡಿದ್ದಾರೆ. ಈಗ ಮುಂದಿನ ಕ್ರಮ ಇನ್ನು DC ಮುಖಾಂತರ ಅದರಿಂದ DC ಮಣ್ಣು ಲ್ಯಾಂಡ್ ಆಗಿರೋದ್ರಿಂದಾಗಿ DCಗೆ ಒಂದು ರೈಟ್ ಇದೆ. ಇದು ಟ್ಯಾಂಕ್ ಉಂಟಲ್ಲ, ಪೈಪ್ ಲೈನ್ ಎಲ್ಲ ಉಂಟು, ಅದನ್ನ ತೆಗಿಬೋದಲ್ಲ? ಅದು ತೆಗಿಬೇಕು. ಈ ಕಡೆ ನಾವು ರಿಟರ್ನ್ ಮಾಡಲಿಕ್ಕೆ ಅದರ ಲೆವೆಲ್ ಪರ್ಮಿಟ್ ಆಗೋದಿಲ್ಲ ಅಂತ ನಮ್ಮ ಇಂಜಿನಿಯರ್ಸ್ ಹೇಳ್ತಾ ಇದ್ದಾರೆ. ನಮ್ಮ UGT ಬೇರೆ ಕಡೆ ತಿರುಗಿಸ್ಬೇಕಾದ್ರೆ
EGTಗೆ ನಮಗೆ ಲೆವೆಲ್ ಪರ್ಮಿಟ್ ಆಗಬೇಕಲ್ಲ. ಲೆವೆಲ್ ಅಂದರೆ ಅನಂತನವರು ಮಾಡ್ತಾರೆ, ನೀರು ಹರಿದು ಹೋಗ್ಬೇಕಲ್ಲ. ಅನಂತನವರು ಮಾಡ್ತಾರೆ ಕೆಲಸ, ನೋಡ ಮುಂದಿನ ಒಂದು ಕ್ರಮ ತೆಗೆಯುವ. ಅವರೇನಾದ್ರು ಬಿಡದಿದ್ರೆ ಸರಿ ಮಾಡಿ ಕೊಡ್ತಾರೆ. ಬೇರೆ ವೇಯಲ್ಲಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ಅಂತ ಚೆಕ್ ಮಾಡಿಸಿ ಒಂದ್ಸಲ. ಹೌದು, ಲೆವೆಲ್ ಒಂದ್ಸಲ ಲೆವೆಲ್ ಸಿಗೋದಾದ್ರೆ ನಮಗೆ ರಿಟರ್ನ್ ಮಾಡ್ಬೋದಾ ಲೈನನ್ನು, ನೋಡುವ. ಆ ಥರ ಮಾಡಿ ಏನಾದ್ರು ಕೊಡೋದಾದ್ರೆ ನೋಡುವ ಮುಂದಿನ. ಹೌದೌದು, ಗೊತ್ತುಂಟು. ಆಯ್ತು. ಏನು ಮಾಡಿದ್ದಾರೆ ಅದಕ್ಕೊಂದು ಸೊಲ್ಯೂಷನ್ ಮಾಡುವ ಮೇಡಮ್. ನೆಕ್ಸ್ಟಿಗೆ ಏನಾದರೂ ಒಂದು ಆಗ್ತದಾದ್ರೆ ಈ ಕಡೆ ಬೇರೆ ರೋಡಲ್ಲಿ ಕೊಡುವ ಹಾಗೆ ನೋಡುವ. ಆಯ್ತಾ? ಆದಷ್ಟು ಬೇಗ ಮಾಡಿ. ಇಲ್ಲಿ ಮಲೇರಿಯಾ ಎಲ್ಲ ಬರ್ಲಿಕ್ಕೆ ತುಂಬಾ ಹೌದು ತೊಂದರೆ ಆಗ್ತದೆ ನಮ್ಗೆ. ಇಲ್ಲಿ ಹೋಗುವವರಿಗೆ ಬರೀ ಏಜಿನವರೆಲ್ಲ ಆ ಕಡೆಯಿಂದನೇ ಬರ್ತೀವಿ. ಹೌದು. ರೋಡ್ ಕೂಡ ನಮ್ಗೆ ಮುಂಚಿದ ರೋಡ್ ಇಲ್ಲ ಈಗ. ಆಯ್ತು ಮೇಡಮ್, ಮಾಡಿಸುವ. ಓಕೆ, ಥ್ಯಾಂಕ್ ಯು. ಅದಂದರೆ ಮೊದಲು ಅದು ರೋಡ್ ಅಂತ ನಮ್ಮ ಕಾರ್ಪೊರೇಷನ್ ಅವರು ಅದು ರೋಡ್ ಮುಖಾಂತರ ಲೈನ್ ಕೊಂಡೋಗಿದ್ದಾರೆ. ಮತ್ತು ಅವರು ಯಾರು ಅಲ್ಲಿ ಮಾಜಿ ಕಾರ್ಪೊರೇಟ್ ನಾಗವೇಣಿ ಅಂತ ಇದ್ದಾರಲ್ಲ, ಅವರು ಅದು ನಮ್ಮ ಜಾಗ, ನಮಗೆ ಬರುತ್ತೆ ಅಂತ ಅವರು ಕೋರ್ಟ್ ಮುಖಾಂತರ ಆ ಜಾಗವನ್ನು ಈಗ ಅವರ ಹೆಸರು ಮಾಡ್ಕೊಂಡಿದ್ದಾರೆ. ಕೋರ್ಟಲ್ಲಿ ನಮ್ಮ ಕಾರ್ಪೊರೇಷನಿಂದ ಲಾಯರ್ ಅವರು ಯಾರೂ ಹೋಗಲಿಲ್ಲ, ನಮ್ಮ ಕಾರ್ಪೊರೇಷನ್ ಯಾರು ಪಾಸ್ ಮಾಡಲಿಲ್ಲ. ಆದ್ದರಿಂದ ಅವರ ಜಾಗ ಅಂತ ಈಗ ಅವರಿಗೆ ಡೆವಲಪ್ಮೆಂಟ್ ಆಗಿದೆ. ಈಗ ಅವರು ನಮ್ಮ ಜಾಗದ ಒಳಗೆ ಯಾರು ಕಾರ್ಪೊರೇಷನ್ ಗಾಡಿ ನಾವು ಬರಲಿಕ್ಕೆ ಬಿಡೋದಿಲ್ಲ, ಪರ್ಮಿಷನ್ ಇಲ್ಲ, ಆ ಥರ ಹೇಳ್ತಿದ್ದಾರೆ. ಬ್ಲಾಕ್ ಆಗಿ ನಡೀತಾ ಇದೆ. ನಾನು ಫೋನಲ್ಲಿ ಮಾತಾಡಿದ್ದೆ, ಅವರು ಇಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ ಭಗೀರಥಕ್ಕನ್ನು ಮಾಲಾಡಿ ಹಾಂ, ಕೊಡಲೆ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್, ನಾನು ಭಗೀರಥ್ ಬಂದು ನಮ್ಮ ಈರಣ್ಣವರು ಮೀಟ್ ಆಗಿತ್ತ ನಮ್ಮ ಈ ಕೂನೂರು ತಾಲೂಕು ಎಂ ಇ ಶೆಟ್ಟಿ ಕಾಲೇಜ್ ಗುರಿದೆತ್ತು ಬರ್ತೀನ ನಮ್ಮ ಈ ಸ್ಟೇಟ್ ರೋಡ್ ಸರ್ ಅವೊಂಜಿ ಬಾಡಿ ಗಲೀಜು ತೋಜಿ ನಾವು ನಮ್ಮ ನೆಕ್ಸ್ಟ್ ಮಂತ್ಗೆ ಡೆಲಿವರಿಗೆ ಕೊಡ್ತಾ ಟೈಮ್ ಆಡು ಒಂದು ತಿಂಗಳು ಆಡು ಸರ್. ನಾವೆಲ್ಲ ಆಗ್ತಿದ್ದೇವೆ ಹಂಪದ ಕಡಿತ ಬರ್ತೀವಿ ಸರ್. ನಾನು ಮರಣ ಈಗ ಮೀಟ್ ಆಗಿ ಸುಧೀರ್ ಶೆಟ್ಟಿ ಅಂತ ಆದ ಇನ್ನೂ ಉಂಟಲ್ಲ ಈಗ ಧಾರವಾಡ ಮಂತ್ರಿ ಗೊತ್ತಾ ಸರ್. ಅವು ಜಲಸಿರಿದ ನಮ್ಮ ಜಲಸಿರಿದ ಬಯ್ಯದ ಕೊಟ್ಟು ಮೀನು ಮಾಡುವ ಇಡೀ ಬ್ಲಾಕ್ ಸ್ವಲ್ಪ ಸೈಡ್ ಅಂದ ಜಲಸಿರಿದಾಗಲ್ಲ ರೋಡ್ ಮತ್ತೆ ಲೈನ್ ಪೈಪ್ ಲೈನ್ ವರ್ಕ್ ಆಗುಂಡು ಅಕ್ಕಲು ಒಂದು ಸ್ಲಾಬ್ ಓಪನ್ ಬಂದಿದ್ರೆ ಇಮಿಡಿಯೇಟ್ ಮುಚ್ಚುವ ಅಂತ ಬಂದಿರಿ ಮಾಲಾಡಿ ಇಡೀ ಡ್ರೈನೇಜ್ ನೀರು ವಾಸನೆ ಉಂಟಲ್ಲ ಗೊತ್ತ ದೇವರನ್ನ ಕಡೆ ಸಮತ ಡ್ರೈನೇಜ್ ನೀರು ಹೋದು ಇಡೀ ಒಂದು ಅದ್ಭುತ ಸರ್. ಸಾವಿರ ಮಾಲಾಡಿ ಅಂದು ಮಾಲಾಡಿ ಸುಮಾರು ಜನ ಬರ್ತಾರೆ ಪಿನ್ಪೋಪಿ ಇಡೀ ಊರು ವಾಸನೆ ಬರೋದು ಮಾಲಾಡಿ ಡ್ರೈನೇಜ್ ಇಂಚಿನಲ್ಲೂ ಗೊತ್ತಿಲ್ಲ. ದಿಶ ಮೇಡಮ್ ನಮ್ಮರನ್ನು ಬರೋ ಮೀಟ್ ಅದು ಪುರ ಪಂತ ಆರ್ಲ ಪುರ ಮಾತಾಡೋದು ಇಲ್ಲೇ ಐಕಲಂಜ್ ದಾಲಂಜ್ ಮಲ್ಪಲೆ ಸರ್ ಇಂಚಿನಂತೂ ಸಮಸ್ಯೆ ಇದೆ. ಡ್ರೈನೇಜ್ ಇದೆ ಅಲ್ಪ ಆಮೇಲೆ ಡ್ರೈನೇಜ್ ಮಿತ್ತು ಬರ್ಬೇಕು ಹೋಗುವಾಗ ಮಿತ್ತು ಬರ್ಬೋದು ಇಡೀ ಒಂಜಿರದ್ದು ಮೂಜಿ ಹೋಗಿ ಬರೋದು ಮರಿಯಲಡ ಮಾತ್ರ ಬಾಕಿ ಟೈಮ್ ಇತ್ತಲ ಉಂಟು ಸರ್. ಇತ್ತಲ ಜಪ್ಪ ನೋಡಿ ಇತ್ತಲ ಬರೋದುಂಟು ಇತ್ತಲ ಮರಿಯಲತ್ತು ಇತ್ತಲ ಇಡೀ ಆ ಪೋದರ್ ಸ್ವಲ್ಪ ನೀರು ಉಂಟುಕೊಂಡು ಅಲ್ಪ ಏನು ಕಾರ್ಪೊರೇಟರ್ ಮೇರ್ ಗಾಯತ್ರಿ ಓಕೆ ಸರಿ ಪಾತಿರು ಸರ್ ಆಫೀಸರಲ್ಲಿ ಪಾತಿರ್ಬೋದಾ ಜಸ್ಟ್ ಅವರು ತೋರ್ಕೊಂಡು ಅವೇ ಓಕೆ ಗೊತ್ತು ಮಾಲಾಡಿದ ಏರಿ ಅಲ್ಲಿ ಯಾರು ಜಿ ಇರು ಎಸ್ ಸಿ ಅವರೇ ಅದೊಂದು ಸರ್ ಚೆಕ್ ಮಾಡಿ ಮಾಲಾಡಿ ಅವರು ಅಲ್ಲ ಈಗ ಜತೀಶ್ ಅಲ್ಲ ಒಂದು ಚೆಕ್ ಮಾಡಿದ್ದೆ. ಮತ್ತೆ ಅದು ಎಮ್ಮಿ ಸಿಟ್ಟು ಹತ್ರ ಒಂದು ಇಲ್ಲದ ಒಂದು 5-6 ತಿಂಗಳಾಯ್ತು ಆ ಹಂಸ ಸ್ಲ್ಯಾಬ್ ಓಪನ್ ಮಾಡಿ ಒಂದು ಬ್ಯಾರಿಗೇಡ್ ಇಟ್ಟಿದ್ದಾರೆ. ಈಗ ಬ್ಯಾರಿಗೇಡ್ ಕೂಡ ಬಿದ್ದಿದೆ. ದೊಡ್ಡ ಇನ್ಸಿಡೆಂಟ್ ಗಾಡಿಯ ಬದಿಗೆ ಬಂದರೆ ಅದು ಏನು ಕೇಳೋದು ಓಪನ್ ಮಾಡಿ ಜಲಸಿರಿ ಅವರು ಅಂತ ಹೇಳ್ತಾರೆ. ಜಲಸಿರಿ ಅಂತ ಕಾಣ್ತಾ ಇಲ್ಲ ನಾನು ಅವ್ರು ಹೇಳುವಾಗ ಜಲಸಿರಿ ಅಂತ ಹೇಳ್ತಾರೆ. ಹಲೋ ಹಾಂ ಪರ್ಲೆ ಸರ್ ರೇಗೋ ಕಾವೂರು ಲೈನ್ ರೇಗೋ ಹಾಂ ಓಕೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಮೊದಲನೇದಾಗಿ ಮತ್ತೊಮ್ಮೆ ಅವರಿಗೆ ನನ್ನ ಶುಭಾಶಯಗಳು. ಧನ್ಯವಾದ, ಹೇಳಿ ಮೇಡಮ್. ಸರಿ ಸರ್. ಮತ್ತೆ ಆಗಲಿ ಹೊಸಬರಾದ್ರೆ ಪರವಾಗಿಲ್ಲ, ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡಿದ್ದಾರೆ. ನಮಗೆ ದೇವರು ಒಳ್ಳೆಯದನ್ನು ಮಾಡಿ. ಆಯ್ತು, ಥ್ಯಾಂಕ್ ಯು ಮೇಡಮ್. ಮತ್ತೆ ಈಗ ಹೇಳ್ತೇನೆ, ಈಗ ಮೊದಲನೇದಾಗಿ ತೀವ್ರ ಕೌನ್ಸಿಲಿಂಗ್ ಬೇಕು ಅಂತ ಹೇಗೆ ಮೂಲ ಮೇಯರ್ ಅಂತ ಹೇಳಿದ್ದೇನೆ. ರಿಟೈರ್ಡ್ ಆಗುವ ಮೊದಲೊಂದು ಪ್ರೋಗ್ರಾಮ್ ಅದರಲ್ಲಿ ಹೇಳಿದ್ದೆ. ಎಲ್ಲಿ ಮೇಡಮ್, ಯಾವ ಲೊಕೇಶನ್? ಕಾವೂರಲ್ಲ? ಹೌದು. ದಯವಿಟ್ಟು ನೀವು ಒಮ್ಮೆ ನಾನು ಹೇಳುವುದು ಇದ್ದಿದ್ರೆ ಒಂದು ದಯವಿಟ್ಟು ಒಂದು ಯಾರನ್ನಾದ್ರೂ ಕಳಿಸಿ
ನೋಡ್ಬೇಕಂತ ಆಯ್ತು. ಇಬ್ಬರ ಕ್ರಾಸಿಂಗೇ ಇಲ್ಲ. ಯಾಕೆ ನಾನು ಒಂದು ಹಿರಿಯ ನಾಗರಿಕಳು 70 ವರ್ಷ. ನಾನೇ ಮೊನ್ನೆ ಕಾರಿನ ಅಡಿಗೆ ಬಿದ್ದು ಸಾಯ್ತಿದ್ದೆ. ಏನೋ ದೇವರು ಮುಗಿಸಿದ್ದಾರೆ ನನಗೆ. ಮತ್ತೆ ಈಗ ಒಂದು ಸರ್ಕಲ್ ಇಲ್ಲ, ಏನಿಲ್ಲ. ಎಷ್ಟು ಮಾರ್ಗಗಳು ಉಂಟು ಅಂತ ದಯವಿಟ್ಟು ಯಾರಾದರೂ ಕೇಳಿ ಅಲ್ಲಿ. ಇಲ್ಲಿ ಕಾವೂರು ಜಂಕ್ಷನ್ ಅಲ್ಲೆಲ್ಲ ಹೌದು ಸರ್. ಮತ್ತೆ ಈಗ ಅಷ್ಟೊಂದು ಇದು ಇರುವಾಗ ನಾನೇ ಹೇಳ್ಬೇಕಂತ ಇಲ್ಲ, ಎಲ್ಲರೂ ಇದ್ದವರು ಹೋದ್ರು. ನಾನು ಮತ್ತೆ ಪೊಲೀಸ್ ಅವರ ಹತ್ರನೇ ಹೇಳಿದೆ, ಸರ್ ಇವತ್ತು ನಾನು ಬರ್ತಿದ್ದೇನೆ, ಏನ ಪುಣ್ಯ, ಸತ್ತ ನಂತರ ಆ ಅಪ್ಪ ಈ ಅಪ್ಪ ಪೊಲೀಸ್ ಅಪ್ಪ ಎಲ್ಲರೂ ಬರ್ತಾರೆ, ಆಗ ನನಗೆ ನೋಡ್ಲಿಕ್ಕೆ ಆಗ್ತದ? ಇಲ್ಲಲ್ಲ. ಅದರ ಮೊದಲು ಸರಿ ಇರುವಾಗಲೇ, ಆಚೆ ಓಡುವಾಗಲೇ ಎಲ್ಲ ಸಿಸ್ಟಮ್ಗಳನ್ನು ಇಟ್ಟು ಸರಿ ಮಾಡಿದರೆ ಎಲ್ಲ ಒಳ್ಳೇದಾಗ್ತದಲ್ಲ ಅಂತ ನಾನು ಹೇಳಿದೆ ಸರ್. ನನ್ನ ಹಾಗೆ ಇನ್ನೊಬ್ಬರಲ್ಲ, ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಸರ್ ಇಲ್ಲಿ. ಯಾರೇ ಇಲ್ಲಿ ಮತ್ತೆ ಓಡಿ ಬರೋದು, ಏನ್ ಕಾಯ್ದದ್ದು? ಆಯ್ತು ಮೇಡಮ್, ಆಯ್ತು. ನಿಮಗೆ ನಾನು ಹೇಳೋದು, ದಯವಿಟ್ಟು ಒಂದು ನಾನು ಹೇಳಿದ್ದೇನೆ, ಮತ್ತೆ ಕಾರ್ತಿಕ್ ಸರ್ ಸಹ ಹೇಳಿದೆ, ನಾನು ಫೋನ್ ಮಾಡಿದೆ, ಸರ್ ಒಂದು ತೀವ್ರ ಹೋಗ್ಬೇಕು ಅಂತ ಆದಷ್ಟು ಬೇಗ ಹಾಕಿದ್ದೀನಿ ಅಂತ. ಅವರು ಆಯ್ತು ಹೇಳಿದ್ರು. ಆದ್ರೆ ಇವತ್ತು ಕೂಡ ನಿನ್ನೆ ಕೂಡ ನಾನು ಹೋಗಿದ್ದೆ, ಅದು ಆಗ್ಲಿಲ್ಲ. ನಿನ್ನೆ ಚರ್ಚಿಗೆ ಹೋಗುವಾಗ ನೋಡಿದೆ, ಇಲ್ಲ. ಮತ್ತೆ ಒಂದು ಸರ್ ಈಗ ಅಲ್ಲಿ ಕ್ರಾಸ್ ಆಗ್ತಾರೆ ಮಧ್ಯದಲ್ಲಿ, ಅದಕ್ಕೆ ಒಂದು ಬ್ಯಾರಿಕೇಡ್ ಇಟ್ಟು ಇಲ್ಲಿ ತೀವ್ರ ಕ್ರಾಸಿಂಗ್ ಉಂಟು ನೋಡಿ ಸರ್, ಮಾತ್ರ ನಡೀಲಿಕ್ಕೆ ಮಾಡ್ಬೇಕು ಸರ್. ಇವರು ಶಾರ್ಟ್ ಕಟ್ ಅಂತ ಇದು ಸರ್ ನನ್ನ ಅನುಭವ ನಾನು ಹೇಳುದು. ನಾನು ಇದನ್ನು ಪೇಪರ್ ಓದುವುದಲ್ಲ, ಅಲ್ಲೇ ಶಾರ್ಟ್ ಕಟ್ ಮಾಡಿ ಸುತ್ತಾಗುತ್ತದೆ. ಆಗ ಈ ಕಡೆಯಿಂದ ಸಹ ವೆಹಿಕಲ್ಸ್ ಬರ್ತದೆ, ಆ ಕಡೆಯಿಂದ ಏರ್ಪೋರ್ಟ್ನಿಂದ ಇಲ್ಲಿ ಶಾರ್ಟ್ ಕಟ್ ತಿರುಗಿಸೋದು ಹೇಗೆ ಆಗ್ತದೆ ಸರ್ ಅದು? ಅಲ್ಲ, ಯಾವ ಕಡೆ ಹೋಗ್ಬೇಕು? ಆಯ್ತು ಮೇಡಮ್, ನೋಡಿ ಸ್ವಲ್ಪ ಇದು ಮಾಡುವ. ಅಂದ್ರೆ ಜೀಬ್ರಾ ಕ್ರಾಸ್ ಹಾಕಿದ್ರು ಕೂಡ ಜನರಲ್ಲಿ ಹೋಗುದಿಲ್ಲ. ಜನರು ಯಾವ ಹತ್ತಿರ ಆಗ್ತದೆ ಅಲ್ಲಿ ಹೋಗ್ತಾರೆ. ಸಮಸ್ಯೆ ಆಗೋದು ಜನರಿಗೆ ಅವೇರ್ನೆಸ್ ಬೇಕಲ್ಲ ಅದ್ರ ಬಗ್ಗೆ. ನಾನು ಯಾರದನ್ನು ನಾನು ಮಾತಾಡುವುದಿಲ್ಲ, ನನ್ನನ್ನು ನಾನು ಮಾತಾಡ್ತೇನೆ. ನಾನು ಈಗ ಯಾರಾದ್ರೂ ಮಗ ಇದ್ರೆ ಮಗನನ್ನು ಕರ್ಕೊಂಡು ಹೋಗ್ತೇನೆ. ನಾನಂತೂ ನಡೆಯುವುದು ತೀವ್ರ ಕ್ರಾಸಿಂಗ್ನಲ್ಲಿಯೇ. ನನ್ನ ತಪ್ಪು ಆಗ್ಬಾರ್ದು, ನಾನು ಸರಿ ಇರ್ಬೇಕು. ಹೌದು, ನೋಡಿ ಮೇಡಮ್, ಆದಷ್ಟು ಬೇಗ ಕ್ರಮ ಕೈಗೊಳ್ಳುವ ಅದ್ರ ಬಗ್ಗೆ. ಅಲ್ಲ ಸರ್, ನಾನು ಸರಿ ಇದ್ರೆ ಎಲ್ಲ ಸರಿ ಹೋಗ್ತದೆ. ಇದೆ ಜೀಬ್ರಾ ಕ್ರಾಸ್ ಇದೆ, ಅಲ್ಲಿ ಮಾಸ್ ಇದೆ ಅಷ್ಟೇ. ಅದಕ್ಕೆ ಇನ್ನು ವೈಟ್ ಲೈನ್ ಹಾಕ್ಬೇಕು ಅಷ್ಟೇ ಅಲ್ಲ? ಹೋಗಿದೆ, ಅದೇ ಹೋಗಿದೆ. ಅದಕ್ಕೆ ನಾನು ಹೇಳುದು, ಅದಕ್ಕೆ ಸ್ವಲ್ಪ ದಪ್ಪ ಪೇಂಟ್ ಎಳಿಬೇಕು. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು. ಜೀಬ್ರಾ ಕ್ರಾಸ್ ಪೇಂಟ್ ಮಾಡಿ ಅಂದ್ರೆ ಮಾಡುದಿಲ್ಲ. ನಮ್ಮಲ್ಲಿ ಮಾಡೋದು ವರ್ಷ ಆಯ್ತು, ಹೇಳಿದ್ರು ಮಾಡುದಿಲ್ಲ. ಅದಕ್ಕೊಂದು ಎಲ್ಲ ಎಸ್ಟಿಮೇಟ್ಸ್ ಮಾಡಿ ಇಡೀ ಮಂಗಳೂರಿಗೆ ಒಂದ್ಸಲ ವೈಟ್ ಲೈನ್ ಜೀಬ್ರಾ ಲೈನ್ ಹಂಪ್ಸ್ಗೆಲ್ಲ ಹೋಗಿ ಎಷ್ಟು ಸಮಯ ಈಗ ವೈಟ್ ಲೈನ್ ಮಾಡುವಾಗ ಡಬಲ್ ಲೈನಿಗೆ ಮಾಡಿ. ಈಗ ನಮ್ಮ 2 ವೇ ರೋಡ್ ಅಲ್ವಾ? 2 ವೇ ಅಂದರೆ 2 ಲೈನ್, 2 ಲೈನ್ ಇದೆ ಅಲ್ಲ, 2 ಲೈನಿಗೆ ಮಿಡ್ಲಲ್ಲಿ ಒಂದು ಕಟ್ಟು ಲೈನ್ ಆಗ್ತದೆ. ನೀವು ಬರೀ ಸೈಡ್ ಮಾಡ್ತೀರಾ, ಅದು 1 ವೇ ಆಗ್ತದೆ. ಸರ್, ನಿಶಾನ್ ಡಿಸೋಜ ಅಂತ ಕೊಡಲಿ. ಹಲೋ, ಹೇಳಿ ಸರ್. ನಮಸ್ತೆ. ನಾನು ಬಂಗ್ರಾಕುಲೂರು ಬರಲಿ ಸರ್. ಬಂಗ್ರಾಕುಲೂರು ದಮ್ಮೆಲ್ಲ ಬ್ರಿಡ್ಜ್ ಉಂಟು ಅಷ್ಟೇ. ಒಂದು ಸೈಡ್ 2 ಫೀಟ್ ಕುಂಭ ಆಗ್ತದೆ, ಹೊಟ್ಟೆ ಕೂರ್ತದೆ ಅಂದ. ಅದು ನಮ್ಮ ಫೋನಿನ ಕಾರ್ಯಕ್ರಮದ ನೇರ ಬಂದಿತ್ತು, ಯಾರು ಶೆಟ್ಟಿತ್ತು ಅಂದು ಆಗ ಬಂದಿತ್ತು. ಅವ ದುಂಬದ ಡ್ಯಾಮ್ ಇತ್ತು, ಅವೈತಾ ಸರ್? ಅವೈತಾ? ಐಕ್ ಲಾಸ್ಟ್ ವರ ಕಿರಣ್ ಕಾರ್ಪೊರೇಟ್ ಒಂಜಿ ಬಂದಿತ್ತು, ಎಸ್ಟಿಮೇಟ್ ಮಲ್ತದಿರ ಐಕ್ ಒಂಜಿ ಗ್ರಾಂಟೆಡ್ 15th ಫೈನಾನ್ಸ್ ಒಂಜಿ ಗ್ರಾಂಟೆಡ್ ಚೆಕ್ ಮಾಡ್ಬೋದು ಸರ್. ಅವೇ ಡ್ರೈನೇಜ್ ನೀರು ಬರ್ತದೆ ಮುಳ್ಳಕಾಡು ಅಂದು ಇದು ಫುಲ್ ಕೆಸರು ತಿಂದಿದ್ದು. ಅದೇ ಸಾಧಾರಣ ಒಂದು 10-15 ಫೀಟ್ ಗುಂಡಿ ಆಯ್ತು, ಫಿಲ್ಲಿಂಗ್ ಆಯ್ತು ನಾವು ಗೊತ್ತಾಂಡು. ಅವು ಐಕ್ ಅವು ಡ್ರೆಜ್ಜಿಂಗ್ ಮಲ್ಕೊಡಪ್ಪ ಸರ್. ಡ್ರೆಜ್ಜಿಂಗ್ ಮಲ್ಪರೆ ನಮಗೆ ಆತ್ಮಲ್ಲ ಗ್ರಾಂಟ್ ಮುಲ್ಪ ಕಾರ್ಪೊರೇಷನ್ ಅವೈಲೇಬಲ್ ಇಜ್ಜಿ ಅವು DC ಲೆವೆಲ್ಡೆ ಅವಡು. ಲಾಸ್ಟ್ ಟೈಮ್ ರೈತ ಬಗ್ಗೆ DC ಲೆವೆಲ್ಡೆ ಮೀಟಿಂಗ್ ಬರಾತುಂಡು ಡ್ರೆಜ್ಜಿಂಗ್ ಮಲ್ಪದ ಬಂದು. ಒಂಚೂರು ಫಂಡ್ಸ್ ಪ್ರಾಬ್ಲಮ್ ಆದ ಅಡಿಗೆ ಒಂಚೂರು ಓದಿದ್ದುಂಡು. ನೆಕ್ಸ್ಟ್ ರೈತ ಬಗ್ಗೆದಲ್ಲ ಆ್ಯಕ್ಷನ್ ತೆಪ್ಪುಗ ಸರ್. ಅವೇ ಬ್ರಿಡ್ಜಿಗೆ ಆಫೀಸರ್ ಕೇನ್ವೆ ಓನ್ ಫಂಡ್ಸ್ ರಿಸರ್ವ್ ಮಾಡ್ದು ನಾನು ಕೇನ್ವೆ ಲಾಸ್ಟಿಗೆ ಆಯ್ತ ಬಗ್ಗೆ ಅಂದು ಅಂದು ಒಂಚೂರು ಅಗಿಲ ಮಲ್ದಿತ್ತೇರಿ ದುಂಬುದ ಪರತ್ತವು ಕುಂಬಾತು ನಾವೇನಿತ್ತು ತೆತ್ತದು ಬೇತವಾದು ಅವರು ಚೆಕ್ ಮಾಡ್ಬೋದು ಸರ್. ಅವರು ಚೆಕ್ ಮಾಡ್ಕೊ ತೂಕ ಬೇತವಲ್ಲ ಗ್ರಾಂಟಿಗೆ ರಿಸರ್ವ್ ಮಲ್ದಿರ ತೂಕ. ಲಾಸ್ಟ್ ಟೈಮ್ ಅವರ ಮೀಟಿಂಗ್ ಬೈದನು ವಿಷಯ ಬೈದನು
ಅದೇ ಸರಿ ಸರ್. ಓಕೆ ಥ್ಯಾಂಕ್ ಯು. ಇಶಾನ್ ಡಿಸೋಜಾ. ಅಲ್ಲ ಅದು ಆ್ಯಕ್ಚುಲಿ ಫಸ್ಟಿಗೆ ಒಂದು ಸಾಲ್ಟ್ ನೀರು ಒಂದು ಡ್ಯಾಮ್ ಮಾಡಿದರು, ಅಂದರೆ ಜಸ್ಟ್ ಪಾತ್ವೆ ಥರ ಒಂದು 3 ಫೀಟದ್ದು. ಮತ್ತು ಅದನ್ನು ಇನ್ನೊಂದು ಸೈಡ್ ಒಂದು 3 ಫೀಟ್ ಮಾಡಿ 6 ಫೀಟ್ ಗಾಡಿ ಮಾಡಿದರು ಮುಂಚಿನ ಕಾರ್ಪೊರೇಟ್ ಹರಿಸಿರುವಾಗ. ಈ ಸೈಡ್ ಸ್ವಲ್ಪ ಕೊಲೆಪ್ಸ್ ಆಗಿದೆ. ಕೊಲೆಪ್ಸ್ ಅಂದ್ರೆ ಅದೇ ಸ್ವಲ್ಪ ಹೋಗಿದೆ, ರಿಸ್ಕ್ ಇದೆ ಸ್ವಲ್ಪ ಅಷ್ಟೇ. ಹಲೋ ಸರ್, ಹಾಂ ನೀಟ ಬಂದರೆ ಕಾಟುಪಲ್ಲ ಲೈನ್ರಲ್ಲಿ. ಓಕೆ ಹೌದು. ಹಲೋ ಹಲೋ ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಲೀತಾ ಅಂತ ಪಾಟಿಪಳ್ಳ 3rd ಬ್ಲಾಕ್ ಇಂದ ಮಾತಾಡ್ತಿರೋದು. ಹೇಳಿ ಮೇಡಮ್. ಸರ್ ನೀರಿದ್ದು ಸಮಸ್ಯೆ ಇದೆ ಸರ್ ನಮಗೆ. ಪಾಟಿಪಳ್ಳ 3rd ಬ್ಲಾಕ್, 3rd ಬ್ಲಾಕ್ ಕೋಟೆ ಸರೌಂಡಿಂಗ್ಗೆ 4th ಡೇಗೆಲ್ಲ ನೀರು ಬರ್ತಾ ಇದೆ ಸರ್. 3rd ಡೇಗೆ ಬರ್ತದೆ, ಆದರೆ 3rd ಡೇ ಕೆಲವೊಮ್ಮೆ ಸಾಯಂಕಾಲ ಆಗ್ತದೆ, ಲೇಟ್ ನೈಟ್ ಆಗ್ತದೆ. ಅವತ್ತು ಕರೆಂಟ್ ಇಲ್ಲ, ಬ್ಲಾಕ್ ಆಗಿದೆ, ಇದು ಬ್ಲಾಕ್ ಆಗಿದೆ ಅಂದ್ರೆ 4th ಡೇಗೆ ಹೋಗ್ತಾ ಇದೆ ಸರ್. ಈಗ ಮಳೆಗಾಲದಲ್ಲಿ ಸಹ ನಮಗೆ ಟ್ಯಾಂಕರ್ ನೀರು ತರಿಸ್ತಾ ಇದ್ದೇವೆ, 900 ರುಪೀಸ್ ಆಗ್ತಾ ಇದೆ. ಒಂದು ಅಟ್ಲೀಸ್ಟ್ ವೀಕ್ಲಿ 2 ಟ್ಯಾಂಕರ್ ಎಲ್ಲ ತರಿಸ್ತಾ ಇದ್ದೇವೆ ನಾವು. ಎಷ್ಟು ದಿನ ಆಯ್ತು ಮೇಡಮ್? ಎಷ್ಟು ದಿನ? 4th ಡೇಗೆ ಬರುವಾಗ ಏರಿಯಾ ಒಂದು ಲೇನ್ ವೈಸ್ ಡಿವೈಡ್ ಆಗ್ತಾ ಇದೆ. ಎಷ್ಟು ದಿನ ಆಯ್ತು ಈಗ ತನಕ ಬರ್ತಾ ಇದೆ ಸರ್. ಅಲ್ಲ ಮೇಡಮ್, ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಇದನ್ನು ನಾವು ನಮ್ಗೆ ಆಲ್ರೆಡಿ ಈಗ 2 ಮಂತ್ಸ್ ಆಯ್ತು. ಈಗ ಮಳೆ ಬರುವಾಗ ಸಹ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಅನ್ನು ನಾವು ಮೊನ್ನೆ 11th ಸರ್, 11th ನವೆಂಬರ್ಗೆ ಸಿಟಿ ಕಾರ್ಪೊರೇಷನ್ಗೆ ಬಂದು ಕಮಿಷನರ್ಗೆ ಲೆಟರ್ ಮೂಲಕ ಸಹ ಕೊಟ್ಟಿದ್ದೇವೆ ಸರ್. ಹೌದಾ? ಹಾ, ಒಂದ್ಸಲ ಚೆಕ್ ಮಾಡಿ. ಲೈನಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಆಗ್ತಾ ಇಲ್ಲ ನಮಗೆ. ಅದೇ ನಮ್ಮ ಏರಿಯಾಗೆ ಮಾತ್ರ ಇದು ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಅಂದ್ರೆ ಸಿಟಿ ಕಾರ್ಪೊರೇಷನ್ ಅಲ್ಲಿ ಬೇರೆ ಏರಿಯಾ ಎಲ್ಲ ಇದೆಯಲ್ಲ, ಲೈಕ್ ಬೇರೆ ಬೈಲ್ ಕೊಂಚಾಡಿ ಅಲ್ಲೆಲ್ಲ ಡೈಲಿ ಬರ್ತಾ ಇದೆ. ಅದಲ್ಲದೆ ಕೃಷ್ಣಾಪುರ ಕೂಡ 7th ಬ್ಲಾಕ್ 8th ಬ್ಲಾಕ್ 6th ಬ್ಲಾಕಿಗೆಲ್ಲ ಅಟ್ಲೀಸ್ಟ್ 2 days once ಬರ್ತಾ ಇದೆ ನೀರು. ಬರೀ 3rd ಬ್ಲಾಕಿಗೆ ಆಗ್ತದೆ ಸರ್ ಇದು ತೊಂದ್ರೆ. ನೋಡಿ ಮೇಡಮ್, ಏನಾದರೂ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಾದರೂ ಸಮಸ್ಯೆ ಇದೆ, ಸ್ವಲ್ಪ ಸರಿಪಡಿಸುವ. ಅದೇ ಸರ್, ತುಂಬಾ ತೊಂದರೆ ಆಗ್ತಾ ಇದೆ ಸರ್. ನಾವು 11th ಬಂದು ಲೆಟರ್ ಅಲ್ಲಿ ಕೊಟ್ಟಿದ್ದೇವೆ, ನಮಗೆ ಕಾಲ್ ಬರ್ತದೆ ಅಂತ ಹೇಳಿದ್ರು. ನಿಮ್ಮ ಕಾರ್ಪೊರೇಟರ್ ಯಾರು? ನಿಮ್ಮ ಕಾರ್ಪೊರೇಟರ್ ಯಾರು? ನಮ್ದು ಕಾರ್ಪೊರೇಟರ್ ಲೋಕೇಶ್ ಬಳ್ಳಾರಿ ಅಂತ, ಅವರಿಗೆ ಸಹ ತಿಳಿಸಿದ್ದೇವೆ ನಾವು ಈ ವಿಚಾರ. ಸ್ಥಳೀಯ ಎಲ್ಲ ಅಧಿಕಾರಿಗಳಿಗೆ ಸಹ ತಿಳಿಸಿದ್ದೇವೆ, ಅಲ್ಲಿ ಲಾವಣ್ಯ ಮೇಡಮ್ಗೆ ಸಹ ತಿಳಿಸಿದ್ದೇವೆ. ಅಂದ್ರೆ 3rd ಡೇಗೆ ಬಿಡ್ತಾರೆ, 3rd ಡೇಗೆ ತುಂಬಾ ಈವ್ನಿಂಗ್ ಆಗ್ತದೆ, ಲೇಟ್ ನೈಟ್ ಆಗ್ತದೆ. 3rd ಡೇಯಲ್ಲಿ ಏನಾದ್ರು ಅಲ್ಲಿ ಕರೆಂಟ್ ಇಲ್ಲ ಅಥವಾ ಅಲ್ಲಿ ಬ್ಲಾಕ್ ಆಗಿದೆ, ನೀರಿನ ಪೈಪ್ ಲೈನ್ ಡ್ಯಾಮೇಜ್ ಆಗಿದೆ ಅಂತ ಅಂದ್ರೆ 4th ಡೇಗೆ ಹೋಗ್ತಾ ಇದೆ. ಅಲ್ಲಿ 4th ಡೇಯಲ್ಲಿ ಡಿವೈಡ್ ಆಗ್ತಾ ಇದೆ, ಅವಾಗಲೇ ಡಿವೈಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಅಂದ್ರೆ 4000 ಇಂದ 5000 ಲೀಟರ್ಸ್ 4 ಡೇಸ್ಗೆ ಒಮ್ಮೆ ನಮಗೆ ಬಂದಾಗೆ ಆಗ್ತಾ ಇದೆ ಸರ್. ಒಂದ್ಸಲ ಚೆಕ್ ಮಾಡಿ ಸರ್ ಮೇಡಮ್. ಓಕೆ, ಲೈನಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಅದೇ ಸರ್, ನೋಡಿ ಸರ್, ಯಾಕಂದ್ರೆ ನಮ್ಮ ಲೆಟರ್ಗೆ ಸಹ ಏನು ರೆಸ್ಪಾನ್ಸ್ ಇರಲಿಲ್ಲ. ಈಗ ಮಳೆ ಬರುವಾಗ ಹೀಗೆ ಆದ್ರೆ ಮತ್ತೆ ಏಪ್ರಿಲ್ ಮೇಗೆ ಹೇಗೆ? ಅಲ್ಲ ನೀರಿನ ತೊಂದರೆ ಇಲ್ಲ, ನೀರಿದೆ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಗುವಲ್ಲಿ ಸ್ವಲ್ಪ ಸಮಸ್ಯೆ ಇದೆಯೇನೋ, ಸ್ವಲ್ಪ ಚೆಕ್ ಮಾಡಿ ಸರ್ ಮೇಡಮ್. ಆಯ್ತಾ? ಅದೇ ಸರ್, ನಮ್ಮ ಲೆಟರ್ಗೆ ಏನಾದ್ರು ರೆಸ್ಪಾನ್ಸ್ ಬರಲಿಲ್ಲ ಅಲ್ಲ. 11th ನಾವು ಬಂದು ಲೆಟರ್ ಕೊಟ್ಟಿದ್ದೇವೆ ಸರ್ ಎಲ್ಲ ಊರಿನವರಿಗೆ ಸರಿ. ಹೌದಾ? ಚೆಕ್ ಮಾಡಿ ಸರ್. ಹಾಂ ಆಯ್ತಾ? ಓಕೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಂತ ಫ್ಯಾಕ್ಟ್ರಿ ಇದ್ರೆ ಖಂಡಿತ ನಾವು ಕ್ರಮ ವಹಿಸ್ತೇವೆ. ಉಂಟು ನೀವು ಸರಿಯಾಗಿ ಫೈಂಡ್ ಔಟ್ ಮಾಡಿದ್ರೆ ಎಲ್ಲ ಉಂಟು, ಇಲ್ಲ ಅಂತ ಹೇಳಿದಿಲ್ಲ. ಪ್ರತಿಯೊಂದು ಪ್ಲಾಸ್ಟಿಕ್ ಅಂಗಡಿಯಲ್ಲಿ, ಪ್ಲಾಸ್ಟಿಕ್ ಎಲ್ಲರ ಅಂಗಡಿಯಲ್ಲಿ ಉಂಟು, ಅದನ್ನ ಅಡಗಿಸಿರ್ತಾರೆ. ಅದು ಯಾರಿಗೆ ತಗೋತಿಲ್ಲ. ಹೊರಗಡೆ ಅಂಗಡಿ ಮೇನ್ ಎದುರಲ್ಲಿ ಮಾತ್ರ ರೈಡ್ ಆಗ್ತದೆ, ಒಳಗಡೆ ಯಾರಿಗೆ ಸಹ ರೈಡ್ ಆಗುದಿಲ್ಲ. ಅದು ಬೇರೆ ಕ್ವಶನ್. ಆದ್ರೆ ನನ್ನ ಕ್ವಶನ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಫಸ್ಟ್ ಹೋಗಿ ಫ್ಯಾಕ್ಟರಿಯಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗ್ತದೆ ಅದನ್ನ ನಿಲ್ಲಿಸ್ತಾರೆ. ಖಂಡಿತ ಪ್ಲಾಸ್ಟಿಕ್ ಬೇಕು ಇಲ್ಲ ಅಂತ ಹೇಳಿದ್ರೆ, ಮೀನೆಲ್ಲ ಕೊಂಡೋಗ್ಲಿಕ್ಕೆ ಪ್ಲಾಸ್ಟಿಕ್ ಬೇಕು ಇಲ್ಲ ಅಂತ ಹೇಳಿದ್ರೆ, ಆದ್ರೆ ನಿಮ್ಮ ಗೇಜ್ ಅಂತ ಉಂಟು, ಇಷ್ಟು ಗೇಜ್ ಯೂಸ್ ಮಾಡ್ಬೋದು, ಅದನ್ನು ಗೇಜ್ ಇದು ಮಾತ್ರ. ಅದು ಅಲ್ಲದೆ ಆ ಗೇಜ್ ಅಲ್ಲದೆ ಅದು ಮಾಡ್ಲಿಕ್ಕೆ ಬಿಡ್ಬೇಡಿ, ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಬಿಡ್ಬೇಡಿ. ಆಗ ನಿಮ್ಗೆ ಇದು ಪ್ಲಾಸ್ಟಿಕ್ ಅವೇರ್ನೆಸ್ ಮಾಡೋದು ಸಕ್ಸಸ್ ಆಗ್ತದೆ. ಮತ್ತೆ ವರ್ಷ ಸಕ್ಸಸ್ ನೀವು ಅವೇರ್ನೆಸ್ ಮಾಡಿ ಏನು ಪ್ರಯೋಜನ ಇಲ್ಲ ಸರ್. ಇದು ನನ್ನ ರಿಕ್ವೆಸ್ಟ್. ಸೇರಿ ವಾರ್ಡ್ ಕಮಿಟಿ ಮೀಟಿಂಗ್ ಆಗ್ತದೆ. ಹರಿತಲ್ಲ ಅಶೋಕ್ ನಗರ್. ಇಪ್ಪತ್ತೆರಡಗ 21ಗ ಲಾಸ್ಟಿಗೆ ಮೀಟಿಂಗ್. ಹಾಂ ಬರಲೆ 21 ಸರ್ ಬರಲೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಜಯಪ್ರಕಾಶ್ ಮಾತಾಡೋದು. ಹೇಳಿ ಸರ್.
ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಇದ್ರೂ ಕೂಡ ಮಂಗಳೂರಲ್ಲಿ ಯಾಕೆ ಅದು ಅನುಷ್ಠಾನ ಆಗ್ತಾ ಇಲ್ಲ ಸರ್? ಆದಷ್ಟು ಬೇಗ ಅನುಷ್ಠಾನ ಮಾಡ್ತೀವಿ ಸರ್. ಯಾವಾಗ ಸರ್? ನಾನು ನೀವು ಸೇರಿ 7ನೇ ಮೇಯರ್ ಹತ್ರ ಇಂಥ ಪ್ರಶ್ನೆ ಕೇಳೋದು ಸರ್. ನಾವು ಈಗ 21 ತಾರೀಕಿಗೆ ಅದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಟಿದ್ದೇವೆ ಕಾರ್ಪೊರೇಷನಲ್ಲಿ. ಎಲ್ಲ ಈ ಬಳಕೆ ಅಲ್ಲ ಸರ್, ಅಲ್ಲ ನೀವು ಪ್ಲಾಸ್ಟಿಕ್ ತಯಾರಾಗುವುದನ್ನು ನಿಲ್ಲಿಸಿ ಬಿಡಿ ಸರ್, ಯಾಕೆ ಆಗುದಿಲ್ಲ ಸರ್? ಖಂಡಿತ ಮಂಗಳೂರಲ್ಲಿ ಅಂಥ ಫ್ಯಾಕ್ಟ್ರೀಸ್ ಇದ್ದರೆ ಖಂಡಿತ ಅದನ್ನು ನಿಲ್ಲಿಸ್ತೇವೆ. ಅದರ ಗೇಜನ್ನು ಒಂದ್ಸಲ ಚೆಕ್ ಮಾಡಿ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಯಾವ ರೀತಿ ನಿಲ್ಲಿಸಬಹುದು ಅಂತ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಸರ್. ನೋಡಿ ಸರ್, ಟೀಯನ್ನು ಹಾಕುವುದು ಪ್ಲಾಸ್ಟಿಕ್ ಅಲ್ಲಿ, ಬಿಸಿ ಬಿಸಿ ಪದಾರ್ಥ ಹಾಕುವುದು ಪ್ಲಾಸ್ಟಿಕ್ ಅಲ್ಲಿ. ಮಂಜಯ್ಯ ಶೆಟ್ಟಿ ಸರ್ಗೆ ಎಷ್ಟು ಸಲ ಕಾಲ್ ಮಾಡಿ ಹೇಳ್ತಾ ಇದ್ದೆ ನಾನು, ಈ ಆರೋಗ್ಯ ಇಲಾಖೆ, ಪರಿಸರ ಇಲಾಖೆ ಇವರೆಲ್ಲ ಯಾಕೆ ಇರುವುದು ಸರ್? ಇಷ್ಟು ಜನರ ಆರೋಗ್ಯ ಕೆಡಿಸಿದ್ದಾರೆ. ಇದರ ಬಗ್ಗೆ ಒಂದು ಗಂಭೀರ ಪ್ರಯತ್ನ ಮಾಡಬೇಕು ಸರ್. ಉದಯವಾಣಿಯಲ್ಲಿ ಸರಣಿಯಾಗಿ ಬರಹ ಬರ್ತಾ ಇತ್ತು, ಓದಿಬೇಕಿತ್ತು. ಸಾರ್ವಜನಿಕರಲ್ಲಿ ಮಾತಾಡಿದ್ದಾರೆ, ಅದರಲ್ಲಿ ಬರಹ ಬಂದಿದೆ. ನೀವು ಅದನ್ನೆಲ್ಲ ಗಂಭೀರವಾಗಿ ತಗೊಳ್ಬೇಕು ಸರ್, ದಯಮಾಡಿ. ಖಂಡಿತ ಸರ್, ಧನ್ಯವಾದ. ಥ್ಯಾಂಕ್ ಯು. ಉಂಟಾ ಬೈಕ್ ಪಡೆದಿರ್ಬೋದು ಇಂಡಸ್ಟ್ರಿ ಏರಿಯಾದಲ್ಲಿ. ಬರ ತೋಡು ಡಾಕ್ಟ್ರೆ ಬರ ಅಕ್ಲೇಗದಲ್ಲಿ ಅವೇರ್ನೆಸ್ ಕೊಡೋದಿಲ್ಲ, ಅಕ್ಲೆ ಗೊತ್ತುಂಟು ಅಕ್ಲ ಗೈಡ್ಲೈನ್ ಪ್ರಕಾರ ಅಂತ ಮಾಡ್ಬೋದು. ಅವೇರ್ನೆಸ್ ಜನಕ್ಲೆಗೆ ಯೂಸ್ ಮಾಡ್ಬೇಕು, ಅಕ್ಲೆಗೆ ಅವೇರ್ನೆಸ್. ಹಲೋ, ಹಾಂ ಕೊಡಲೆ ಸರ್. ನಾರಾಯಣ್ ಕಾವೂರು ಲೈನ್. ಹಾಂ ಕೊಡಲೆ. ಹಲೋ ಹಲೋ, ಹೇಳಿ ಸರ್. ನಮಸ್ತೆ ಸರ್. ಇದು ಕಾವೂರು ಕಂಪೌಂಡ್ ಹತ್ರ ಹಾಂ ತರಕಾರಿ ಮತ್ತೆ ಹಣ್ಣು ಹಂಪಲೆಲ್ಲ ಮಾರ್ತಾರೆ ಸರ್ ಫುಟ್ಪಾತಿನ ಮೇಲೆ. ನಾವು ಮೀನು ಕೂಡ ಮಾಡ್ತಾರೆ. ಈ ಶಾಲೆ ಸಣ್ಣ ಸಣ್ಣ ಮಕ್ಕಳಿಗೆ ಫುಟ್ಪಾತಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಮಾರ್ಗದಲ್ಲಿ ನಡೆಯುವುದು. ಫುಟ್ಪಾತಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಫುಟ್ಪಾತಲ್ಲಿ ನಾವು ಅಲ್ಲಿ ಬೈಕ್ ಎಲ್ಲ ನಿಲ್ಲಿಸ್ತಾರೆ, ನಾವು ಹೇಗೆ ಹೋಗುದು ಸರ್ ಫುಟ್ಪಾತಲ್ಲಿ? ನಮ್ಮ ಸ್ಕೂಲ್ ಹತ್ರ ಹೇಳೋದಲ್ಲ ನೀವು? ಹಾಂ ಹೌದು ಸರ್, ಕಾವೂರು ಶಾಲೆ ಹತ್ರ, ಹೈಯರ್ ಪ್ರೈಮರಿ ಸ್ಕೂಲ್, ಸರ್ಕಾರಿ ಶಾಲೆ ಹತ್ರ ಅಲ್ಲ? ಹೌದು, ಕಾವೂರು ಶಾಲೆ ಹತ್ರ, ಇಂದಿರಾ ಕ್ಯಾಂಟೀನ್ ಹತ್ರ. ಇಂದಿರಾ ಕ್ಯಾಂಟೀನ್, ಹೌದು ಹೌದು ಹೌದು. ಅಲ್ಲಿ ನೋಡಿ, ಅಲ್ಲಿ ಕಡೆ ಫ್ರೂಟ್ಸ್ ಮಾಡ್ತಾರೆ, ಈ ಕಡೆಯಿಂದ ತರಕಾರಿ ಮಾಡ್ತಾರೆ. ನಾವು ಈಗ ದಾರಿ, ಈ ಶಾಲೆಯ ಮಕ್ಕಳು ನಾವೆಲ್ಲ ದಾರಿಯಲ್ಲಿ ನಡೆಯುವುದು, ಮಾರ್ಗದಲ್ಲಿ ನಡೆಯುವುದು. ಅವರಿಗಂತ ಈಗ ಬೀದಿ ವಲಯ ವ್ಯಾಪಾರಿಗೆ, ಬೀದಿ ವ್ಯಾಪಾರಿ ವಲಯ ಅಂತ ಮಾಡ್ತಿದ್ದೆ, ವೆಂಡಿಂಗ್ ಝೋನ್ ಅಂತ. ಈಗ ಕಾವೂರಲ್ಲಿ ಕೂಡ ನಾವು ಜಾಗಲ್ಲಿ ಐಡೆಂಟಿಫೈ ಮಾಡಿದ್ದೇವೆ. ಅದರ ಹೌದು, ಅದೇ ನಮ್ಗೀಗ ಶಾಲೆಯ ಮಕ್ಕಳಿಗೆ ಒಂದು ಹೋಗ್ಲಿಕ್ಕಾದ ದಾರಿ ಬೇಕಲ್ಲ. ಶಾಲೆಯ ಮಕ್ಕಳೆಲ್ಲ ಮಾರ್ಗದಲ್ಲಿ ನಡಿಬೇಕು. ಏನಾದ್ರೂ ಒಂದು ವಾಹನ ಫಾಸ್ಟ್ ಆಗಿ ಬಂದ್ರೆ ಅಲ್ಲಿ ಏನಾದ್ರೂ ಒಂದು ಅವಘಡ ಆಗೇ ಆಗ್ತದೆ ಅಲ್ಲಿ. ಹೌದಾ? ಹೌದು. ಆಯ್ತು ಸರ್, ಇಮಿಡಿಯೇಟ್ ಒಂದು ಆ್ಯಕ್ಷನ್ ಮಾಡುವ. ನಿಜ? ಆಯ್ತು ಆಯ್ತು, ಥ್ಯಾಂಕ್ ಯು. ಅವು ಶಾಲೆದಲ್ಪ ಗೊತ್ತಲ್ಲ, ಈಗ ಇಂದಿರಾ ಕ್ಯಾಂಟೀನ್ ಅಲ್ಪ ಮತ್ತು ಮುರಾರು ದೆಪ್ಪದಿತ್ತಾರ ಅಂತವ್ರ ಕೂಡ ಗುಳ್ಳಿಯರ ಅದಾ ಎಲ್ಲಿ ತೆತ್ತು ಬಿಡ್ಲಿ. ಹೋಗ್ಬೋದಾರ? ಓಕೆ ಓಕೆ. ಹಲೋ ಹಲೋ, ನಮಸ್ತೆ, ಹೇಳಿ ಸರ್. ಮಾನ್ಯ ಮೇಲವರೇ ನಮಸ್ಕಾರಗಳು. ನಮಸ್ತೆ, ಹೇಳಿ ನಾನು ಆಲ್ವಿನ್ ಡಿಸೂಜ ಸಂಕ್ರಾಂತಿಯಿಂದ ಮಾತನಾಡ್ತೇನೆ. ಹಾಂ ಹೇಳಿ ಸರ್. ಸರ್, ನಗರದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಗೂಡಂಗಡಿ ಮತ್ತು ಫಾಸ್ಟ್ ಫುಡ್ ಅಂಗಡಿಗಳು ಇತ್ತೀಚೆಗೆ 1-2 ತಿಂಗಳ ಮೊದಲು ಎಲ್ಲ ತೆರವುಗೊಳಿಸಿಕೊಂಡಿತ್ತು. ಹೌದು. ಆದರೆ ಈಗ ಪುನಃ ವರ್ತನೆ ಶುರು ಆಗಿದೆ. ನಮ್ಮ ಸಂಕ್ರಾಂತಿ ಏರಿಯಾದಲ್ಲಿ, ವಲೆಂಚ ಮತ್ತು ಇಡೀ ಮಂಗಳೂರಿನಲ್ಲಿ ಅಲ್ಲೆಲ್ಲ ಪುನಃ ಶುರು ಆಗಿದೆ ಸರ್. ಇಲ್ಲಿಂದ ನೋಡಿ, ಆರೋಗ್ಯಕ್ಕೆ ಹಾನಿಕರ. ಟ್ರಾಫಿಕ್ಗೂ ಸಹ ರಸ್ತೆ ಬದಿಯಲ್ಲಿ ಮಾಡುವುದರಿಂದ ಎಷ್ಟೊಂದು ಪೊಲೀಸರಿಗೂ ಸಹ ಕಷ್ಟ, ಎಷ್ಟೊಂದು ಕಷ್ಟ ಇದಾಗ್ತದೆ ಸರ್. ಇದು ಈಗ ಇತ್ತೀಚೆಗೆ ಶುರುವಾಗಿದೆ. ಇದನ್ನು ಹೇಗಾದ್ರೂ ತೆರವು ಮಾಡೋದಕ್ಕೆ ಉಳಿಬೇಕು. ಖಂಡಿತ ಮಾಡ್ತೀವಿ ಸರ್, ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೇವೆ, ಮುಂದುವರಿತದೆ ಈಗ ಪುನಃ. ಹೌದು. ಇನ್ನೊಂದೇನೆಂದ್ರೆ ಫ್ಲಕ್ಸ್ ಬೋರ್ಡ್ಸ್ಗಳೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕುದು ಎಲ್ಲ ರಾಜಕಾರಣಿಗಳದ್ದೇ ರಾರಾಜು ಆಗಿ ಹೋಗ್ತೇವೆ ಸರ್ ಎಲ್ಲ ರಸ್ತೆಗಳಲ್ಲಿ. ಮತ್ತು ಆ ಕಡೆ ಏನಾಗ್ತದೆ, ಈ ಕಡೆ ಗೊತ್ತಾಗುದಿಲ್ಲ. ಹೌದೌದು. ನೋಡಿ, ಮೊದಲಿನ ಮೇಯರ್ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಓಕೆ, ಇದು ಒಂದು ನಾಟಕದ ಅಗತ್ಯ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕ್ರಮ ವಹಿಸುವುದಿಲ್ಲ? ಅವ್ರಿಗೆ ಗೊತ್ತಿಲ್ವಾ? ಹೌದು ಸರ್, ತೆಗಿಸೋರು ಖಂಡಿತ ಆಕ್ಷನ್ ತಗೊಳ್ಳುವ. ನೋಡಿ, ಇದು ಎಂತ ಗೊತ್ತಿಲ್ಲ, ನಾವು ಫೋನಿನಲ್ಲಿ ಕಂಪ್ಲೇಂಟ್ ಕೊಡುದು ಅಥವಾ ಬೇರೆ ಏನಾದ್ರು ಇದು ಮಾಡುದು. ಒಂದು ವಾರ ಮೇಯರ್ ಕಾರ್ಪೊರೇಟ್ ಒಮ್ಮೆಗೆ ಕೆಲಸ ಮಾಡ್ತಾರೆ, 2 ಸಾರಿ ಮಾಡ್ತಾರೆ, ಅವ್ರಿಗೆ ಸಹಾಯ ಆಗ್ತದೆ. ಈ ಸಂಬಳ ತಗೊಂಡ ಅಧಿಕಾರಿಗಳು ಯಾಕೆ ಈ ಮನೆ ಇದ್ದಾರೆ? ಇವರನ್ನು ಯಾರು ಟ್ರೈನ್ ಮಾಡುವವರು ಇಲ್ವಾ, ಹೇಳುವವರು ಇಲ್ವಾ? ಇದನ್ನ ಸಾರ್ವಜನಿಕರಿಗಾಗಿ ಉಪದ್ರ, ನಾಗರಿಕರಾಗಿ ನಾವು ಕೇಳ್ಕೊಳ್ತೇವೆ ನಿಮ್ಮ ಹತ್ರ.
ಓಕೆ ನಾನು ಮಾತಾಡಿ ಸರ್ ಅಧಿಕಾರಿಗೆ ಒಂದು ಕಟ್ಟ ಸೂಚನೆ ಕೊಟ್ಟು ಒಂದ್ಸಲ ಇಮಿಡಿಯೇಟ್ ತೆಗಿಸೋದು ಮತ್ತೆ ನೋಡಿ ಆ ಏರಿಯಾದಲ್ಲಿ ಇಂಥದೆಲ್ಲ ಆದರೆ ಸಾರ್ವಜನಿಕರು ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕು, ಅದನ್ನು ನಂಬರ್ ಅವರ ಅಧಿಕಾರಿಗಳ ಹೆಸರು ಮತ್ತು ಅವರ ನಂಬರ್ ಅನ್ನು ಪಬ್ಲಿಷನ್ ಮಾಡಿದರೆ ನಮಗೆ ಅವರನ್ನೇ ಕಾಂಟ್ಯಾಕ್ಟ್ ಆಗಬಹುದು, ಅವರಿಗೆ ನೇರವಾಗಿ ಕೇಳಬಹುದು. ಆಫೀಸರ್ ನಂಬರಾ? ಹೌದು ಸರ್. ಓಕೆ ಓಕೆ. ಸರಿ, ಆ ಏರಿಯಾಕ್ಕೆ ಒಬ್ಬ ಸಮಿತಿ ಆಫೀಸರ್ ಇರ್ತಾರೆ, ಆರೋಗ್ಯ ಅಧಿಕಾರಿ, ಹೌದೌದು, ಇನ್ಸ್ಪೆಕ್ಟರ್ ಇರ್ತಾರೆ. ಹೌದಾ? ಈಗ ಸಾರ್ವಜನಿಕ ಗೊತ್ತಿಲ್ಲ ನೋಡಿ, ಒಬ್ಬರು ಬ್ಯಾನರ್ ಹಾಕ್ತಾರೆ, ಈಗ ಅಧಿಕಾರಿಗೆ ಸಹ ಗೊತ್ತಿಲ್ಲ, ಇದು ಗೊತ್ತಿದ್ದು ಸಹ ಗೊತ್ತಿರಲಿಲ್ಲ ಅಂತ ಹೇಳ್ಬಹುದು. ನಮಗೆ ಸಾರ್ವಜನಿಕರು ನೋಡಿ ಇಂಥ ಅಡಚಣೆ ಆಗ್ತದೆ, ಇಲ್ಲಿ ಒಬ್ಬ ಅಂಗಡಿ ಇಟ್ಟಿದ್ದಾನೆ, ಇಲ್ಲಿ ಒಂದು ಫಾಸ್ಟ್ ಫುಡ್ ಇಟ್ಟಿದ್ದಾನೆ ನೋಡಿ, ಇದು ಕಸವನ್ನೆಲ್ಲ ತೋಡಿಗೆ ಹಾಕ್ತಾನೆ, ಎಲ್ಲ ತೋಡುಗಳು ಬ್ಲಾಕ್ ಆಗ್ತದೆ, ಪ್ಲಾಸ್ಟಿಕ್ ಒಂದು ಕಡೆಯಿಂದ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬಾರದು ಹೇಳ್ತೀರಿ ನೋಡಿ, ಫಾಸ್ಟ್ ಫುಡ್ ಅವರು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿ ಏನೇನೋ ಅವತಾರಗಳನ್ನು ಮಾಡ್ತಾರೆ. ಇದನ್ನು ನಮಗೆ ನೇರವಾಗಿ ಅಧಿಕಾರಿಗಳಿಗೆ ಗಮನಕ್ಕೆ ತರಬಹುದು. ಅಧಿಕಾರಿಗಳು ಮಾಡದಿದ್ದರೆ ಅಂತ ಅಧಿಕಾರಿಗಳನ್ನು ಮೇಯರ್ ಹತ್ರ ಸಮೀಪ ನಾವು ಹೇಳ್ಬಹುದು. ಹೌದಾ? ಹೌದು ಸರ್, ಹೌದು. ಮತ್ತೆ ಒಬ್ಬ ಮಾಯರ್ ಆದ್ರೆ 60 ವಾರ್ಡಿಗೆ ಸಹ ಹೋಗ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ. ಒಬ್ಬ ಕಾರ್ಪೊರೇಟ್ಗೆ ಎಲ್ಲ ವಾರ್ಡಿನಲ್ಲಿ ಸುಮಾರು ಸುಮಾರು ಎಲ್ಲ ಏರಿಯಾಗಳನ್ನು ಹುಡುಗರಿಗೆ ಅವರಿಗೆ ಆಗುದಿಲ್ಲ. ಇದು ಅವರವರ ಕೆಲಸ, ಪಾಲಿಕೆಯ ಅಧಿಕಾರಿಗಳ ಕೆಲಸ, ಹೆಲ್ತ್ ಆಫೀಸರ್ ಮತ್ತು ಬೇರೆ ಇನ್ಸ್ಪೆಕ್ಟರ್ ನೋಡಿ ಅವರ ಕೆಲಸ ನೋಡಿ. ಅವರು ಆರಾಮಾಗಿದ್ದಾರೆ, ಅವ್ರು ಎಂತ ಕೆಲಸ ಮಾಡ್ತಾರೆ, ಅವರ ಮುಖ್ಯ ಇದಲ್ಲ, ಅವರವರ ರೆಗ್ಯುಲರ್ ಕ್ಲೀನ್ನೆಸ್ ಇಡುವುದು. ಮಾರ್ಕೆಟ್ಗಳಲ್ಲಿ ಮತ್ತು ಸೈಡ್ ನಲ್ಲಿ ಜನರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಸರ್, ಕೆಟ್ಟಲಾಗ್ತದೆ. ಅದನ್ನ ನಿಮಗೆ ಕಣ್ಣಾರೆ ಅವರು ನಮ್ಮ ಪಾಲಿಕೆ ವತಿಯಿಂದ ಅವರೇ ಮಾಡ್ತಾರೆ. ಈ ಬೀದಿ ನಾಯಿ ಅವರಿಗೆ ಸ್ಟೆರಿಲೈಸ್ ಮಾಡಿ ಅದರ ಮತ್ತು ಈ ಚಿಕಿತ್ಸೆ ಕೊಡೋದೆಲ್ಲ ಮೆಡಿಸಿನ್ ಎಲ್ಲ ಮಾಡೋದು ಅವರೇ ಮಾಡ್ತಿದ್ದಾರೆ. ಅಂದರೆ ಜನರು ನಮಗೆ ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ. ಅಂದರೆ ಬೀದಿ ನಾಯಿ ಅವರು ಬರುವಾಗ ಅದು ಕೈಗೆ ಸಿಗೋದಿಲ್ಲ. ಆ ಏರಿಯಾದ ಜನರು ಸ್ವಲ್ಪ ಅದನ್ನು ಒಂದು ಬೀದಿ ನಾಯಿ ನಿಮಗೆ ಕೋಟಿಗೆಲ್ಲಿಂದ ಈ ಕಡೆ ಬರಬೇಕಾದ್ರೆ ಬಿಜೆ ಒಳಗೆ ಕಾಪಿಗೆ ರಸ್ತೆ ಬರುವಾಗ ಬೇಕಾದಷ್ಟು ಬೀದಿ ನಾಯಿಗಳಿಗೆ ಪಾರ್ಕಿಂಗ್ ಹೋಗುವವರಿಗೆಲ್ಲ ತುಂಬಾ ಸಮಸ್ಯೆ. ಕತ್ರಿ ಪಾರ್ಕ್ ಅಲ್ಲಿ ತುಂಬಾ ಹೌದು, ಎಲ್ಲ ಮಂಗಳೂರು ಫುಲ್ ಎಲ್ಲ ಬೀದಿಯಲ್ಲಿದೆ. ಹೌದು, ಜನರೇ ನಮ್ಮ ಸಾಕು ನಾಯಿಯನ್ನು ಕೂಡ ಅವರು ಸ್ಟೆರಿಲೈಸ್ ಮಾಡುವುದಿಲ್ಲ ಯಾರು ಜನರು ಕೂಡ. ಪ್ರಾಣಿ ಸಂಖ್ಯೆಗೆ ಹಣ ಹೋಗುದಿಲ್ಲ ಕಾರ್ಪೊರೇಟ್ ಅಲ್ಲಿ ಎಂತ ಕೆಲಸ ಮಾಡ್ತಾರೆ ಅಲ್ಲ, ಏನು ಕೆಲಸ ಮಾಡಿ ಸುಮ್ಮನೆ ಹಣ ವೇಸ್ತಲ್ಲ. ಹೌದೌದು, ನೋಡು ಸರ್, ಕ್ರಮ ವಹಿಸುವ ಮುಂದೆ. ಥ್ಯಾಂಕ್ ಯು. ಬೀದಿ ನಾಯಿ ಹಾಂ ಇದು ಮಲ್ಪಿಂಚರ ಮಲ್ಪಿಂಚರ ಸರ್ ಹಾಂ ಕೊಡ್ಲ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಸರ್. ಇದು ಬೈಕಂಬಾಡಿ ನಮ್ಮ ಕೋಸ್ಟಲ್ ಏರಿಯಾ ಉಂಟು, ವಾರ್ಡ್ ನಂಬರ್ 10. ವಾರ್ಡ್ ನಂಬರ್ 10 ಬೈಕಂಬಾಡಿ ಉಲಾಯಿ ಬರ್ಬಿನ ಒಂದು ಏರಿಯಾ ಉಂಟು. ಆಮೇಲೆ ಒಂದು ಡಿಕ್ಸ್ ಒಂದು ಕಂಪನಿ ಉಂಟು, ಮತ್ತು ಒಂದು 2-3 ಕಂಪನಿ ಉಂಟು, ಮಹೀಂದ್ರ ಪೂರ ಕಂಪನಿ ಉಂಟು. ಫಸ್ಟಲ್ಲಿ ನಮ್ಮ ರೆಸಿಡೆನ್ಷಿಯಲ್ ಏರಿಯಾಗೆ ಮುಟ್ಟೋಡು ಪುನಃ ಕಂಪನಿ ಇದು. ನಮಕ್ ಆ ಜಾಗಿರ್ ನಡ್ಕೊಂಡು ಹೋಗಿನಕ್ಲಿಗೆ ಅವೇ ಒಂದು ರೋಡ್ ಬೈಕಂಬಾಡಿ ಹೈವೇ ಬೋರ್ಡ್ ಉಂಟು. ಅವನು ಒಡೆ ಬಿಟ್ಟು ಡಸ್ಟ್ ಉಂಟು ಬಂದ ಈರೋ ಫೀಲ್ಡ್ ಬಂದು ಇನ್ಫೆಕ್ಷನ್ ಹೋಗುತ್ತೆ. ಡಸ್ಟಾ ಸರ್? ಡಸ್ಟಾ ಹೋಗಲ್ಲ, ಡಸ್ಟಾ ರೋಡ್ ಡಸ್ಟಾ ರೋಡ್ ಡಸ್ಟ್ ಒಂಟ ಡಸ್ಟ್ ಅತ್ತು ಜನಕ್ಲೆ ಗಿರೇಗೆ ಟೈಫಂಡ್ರ ಅಂದ್ರೆ ಡಸ್ಟ್ ಅವು ಪನ್ನಗ ಆ ನಮೂನೆ ಡಸ್ಟ್ ಆ ಏರಿಯಾದ ಜನಕ್ಲೆಗಿಲ್ಲ ಜಾಸ್ತಿ. ಅದು ಇದು ಜಮ್ಮದ ಒಂದು ಉಂಟು ವೈರಲ್ ಒಂದು ಬಂತು ವೈರಲ್ ಬಂದು ಅಂಚತ್ತು ಒಂದು ಡಸ್ಟ್ ಎಲ್ಲ ಹಾಕಿ ಅವು ಕಂಡ ಬಟ್ಟೆ ಜಾಸ್ತಿ ಅವನು ಬಟ್ ಐಕೆ ಒಂದು ರೂಪಾಯಿದ ಇದಾಗ ಒಂದು ನೆಗ್ಲಿಜೆನ್ಸಿ ಬಂಡ ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲೇ ದಾದ ಮಲ್ಪರೆ ಹಾಕೊಂಡು ಬಂದಿರ ಪಾತಿರ ಅಸಹಾಯಕ ಸ್ಥಿತಿ ಪಾತಿರ್ಲಿ ಪ್ರಾಬ್ಲಮ್ ಅದ ಸರ್. ರೋಡ್ ಡಸ್ಟ್ ಬರ್ಪಿನ ಡಿಕ್ಸ್ದಾಗ ಕಂಪಿನ ಇಂಚಿನ ಹೋಯ್ತಾವು ಡಿಕ್ಸ್ದಾಗೆಲ್ಲ ಕಂಪನಿ ತಕ್ಕನ ಉಲಾಯ್ಡ್ ಬರ್ಪಿನ ಗಾಜ ಉಲಾಯ್ಡ್ ಮಣ್ಣು ಇಚ್ಚಿನ ಬಂದು ಪೂರ ರೋಡ್ಗೂ ಬತ್ತು ರೋಡ್ ಅವು ಈಗ ಪೂರ ಸ್ಪ್ರೆಡ್ ಆಗೋದು ಇಡೀ ಗಾಡಿ ಪೂರ ಕೋಟೆ ಆಮೇಲೆ ಪಡ್ಡಾಯಿ ಸಹಿತ ಇಲ್ಲರೂ ತೂಂಡ ಹುಲಿಯರೆಲ್ಲರೂ ಏತದ ಡಸ್ಟ್ ಉಂಟು ಬಂಡ ಈ ಡಸ್ಟ್ ಈಗ ಒಂದು ಲಕ್ಕೊಂದು ಹೋಗುಂಡ ಆಮೇಲೆ ಯಾವ್ದಾದ್ರು ಬಂದಿಲ್ಲ ಬಂಡ ಇವರ ಫೀಲ್ಡ್ ಅಲ್ಲಿ ಇನ್ಸ್ಪೆಕ್ಷನ್ ಅಲ್ಲಿ ಬರ್ಪಿನ ಹೊರತುಗಾಟು ನೀರು ಬಾತು ಕ್ಲೀನ್ ಮಾಡಿ ಬರಬಲ್ಲಿ ನೀರು ಇದೇ ಸ್ಪಾಟ್ ಒಂದು ಇನ್ಸ್ಪೆಕ್ಷನ್ ವಿದೌಟ್ ಇನ್ಫಾರ್ಮೇಶನ್ ವಿಸಿಟ್ ಮಾಡಲಿ ಅವಾಗ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ಟು ಅವ್ನು ಯಾವ್ದು ಇರೋ ಸಮಸ್ಯೆ ಉಂಟು ಅನ್ನೋದು ಆ ಒಂಜಿದಾದ ಬಂಡ ಯಾರು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ದಾಖಲೆ ಮಾತಿರಿ ಎಲ್ಲ ಕರೆಕ್ಟ್ ಉಂಟು ನಾವು ತಕ್ಕ ಬಂದ್ರೆ ಎಂಗ್ಲಿಗೆ ಇಂಡಸ್ಟ್ರಿ ಪರ್ಪಸ್ ಮಾತ್ರ ಎಂಗ್ಲಿಗೆ ಹೆಲ್ಪ್ ಪುನಃ ಒಂದು ಅವಕಾಶ ಉಪ್ಪು ಎಂಗ್ಲಿಗೆ ಒಂದು ದಾರಿ ಹೆಲ್ತ್ ಇನ್ಸ್ಪೆಕ್ಟರ್ನ ಅಥಾರಿಟಿ ಇಡಬೇಕು. ಹೆಲ್ತ್ ಇನ್ಸ್ಪೆಕ್ಟರ್ ಪಾತ್ರದಿಂದ ತೂಕ ಪಾತಿರೋ
ಒಂದೊಂದ್ಸಲ ಎಂಗಳಿಗೆ ಈ ನಮ್ಮಿನದ ಆನ್ಸರ್ ಎಂಗಳಿಗೆ ಎಕ್ಸೆಪ್ಟ್ ಮಾಡ್ತಾ ಹೆಂಗ್ ನಮ್ಮದಾದ ಪಟ್ಟ ಆರು ಅವ್ರು ಪಕ್ಕದ ಹೊರ ಆಗ್ಲಿಕ್ಕೆ ನೋಟಿಸ್ ಇಶ್ಯೂ ಮಾಡ್ಕೊಡು ಈಗ ಈಗ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಡು ಕಾರ್ಪೊರೇಷನ್ ಒಂದು ಗಾಡಿ ಒಂದು ಬಂದಿರು ಎಲ್ಲ ತೂತೆ ದಟ್ ರಿಮೂವಲ್ ಗಾಡಿ ಆ ಏರಿಯಾ ಒಂದು ಕಂತು ಬಾರದು ಆ ಜಾಗ ಜನಗಳಿಗೆ ಒಂದು ಕರೆಕ್ಟಾದ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡು ಜಾಗಕ್ಕೆ ಕಾರ್ಡ್ ಹೋಗ್ಬೇಕು ಒಂದು ಅಂತ ಉಂಟು ಕ್ಲಾಸ್ ಆಗ ಪಾಪ ಸಾಮಾನ್ಯ ಜನಕ್ಕೂ ಏರಿಯಾಗ ಸಮಸ್ಯೆ ಬಜಿ ಪಾಪ ದಾಖಲೆಗಳ ಒಂದು ಮಧ್ಯಮ ವರ್ಗದ ಸಮಸ್ಯೆ ಅವನುಂಟು ಆ ಒಂದು ಸಮಸ್ಯೆ ಒಡೆಮುಟ್ಟಾವೊಂದು ಬಂದ ಅಕಲಿಗೆ ಹೆಲ್ತ್ ಇಶ್ಯೂಸ್ ಕಂಟಿನ್ಯೂ ಆವೊಂದು ಬೋಡ ರೇಷಿಯೋ ಇರು ಆಶಾ ಕಾರ್ಯಕರ್ತೆಯರು ಇರ್ತೀರಿ ಅಕಲ ಸ್ಟಾಟಿಸ್ಟಿಕ್ಸ್ ಜಪ್ಪಲೆ ಇರು ಪೂರ ಗೊತ್ತಾಗುಂಟು ಡಾಟಾ ಗೊತ್ತಾಗುಂಟು ಬ್ಯಾಂಕಲ್ಲಿ ಒಂದು ತೂತು ಸಾಕಾಡಿ ಆಮೇಲೆ ಇನ್ಫಾರ್ಮೇಶನ್ ಎಲ್ಲ ಮಾಡ್ತೇವೆ ಬಂಡಲ್ಲ ಅಂತ ತಗೋ ಸರ್ ಅವರ ವಿಸಿಟ್ ಮಲ್ಪ ಅವೇ ಅವರ ವಿಸಿಟ್ ಮಲ್ತದ ಅದು ತುಂಬ ಆಕ್ಷನ್ ಮಲ್ತದ ಅವೇ ಫಸ್ಟ್ ಇರ್ನ ಒಂದು ಸ್ಪಾಟ್ ಇನ್ಸ್ಟ್ರಕ್ಷನ್ ವಿತೌಟ್ ಇನ್ಫಾರ್ಮೇಶನ್ ದಯಗೊಂಡ ಯಾಪ ಇನ್ಫಾರ್ಮೇಶನ್ ಗೊತ್ತಿಲ್ಲ ದುಬ್ಬಿನ ಎಲ್ಲ ಕಾಪಿ ಪೂರ ಹೇಳು ಸಿಂಗಾರ ವ್ಯವಸ್ಥೆ ಆಗ ಅವ್ರ ಹಚ್ಚಿ ಆಗ ಅವನು ಇರೇ ಬೋಡಾನ ಬರ್ಪಂಜಿರಾದ ಬಂಡ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅವೊಂದು ಫಸ್ಟ್ ಕ್ಲಿಯರ್ ಆಗುದು ದಯಗೊಂಡ ಈ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಿದ್ದೀರ ಜನಗಳಿಗೆ ಸಮಸ್ಯೆ ಬಂದು ತಾಪತ್ರ ಅವಿ ಐದು ಮೇಲೆ ತಾಪತ್ರ ಹೋಗ್ಲಿದ್ದೀವಿ ಅವು ಜಾಸ್ತಿ ಆದಿದ್ದು ಹೆಚ್ಚಿನ ಡಾಕ್ಟರ್ ಅಡಿಗೆ ಹೋಗುದು ಹೊರಗೆ ಅವು ಇಶ್ಯೂಸ್ ಕ್ಲಿಯರ್ ಆಗಲ್ಲ ಕೆಲವು ಹೊತ್ತು ಬಂದ ಕಂಟಿನ್ಯೂ ಬಿಟ್ಟು ನಾವು ನಿಮೋನಿಯಾ ಸೀರೆಗೆ ಕನೆಕ್ಟ್ ಆಗ್ಬೋದು ಅವು ನಿಮೋನಿಯಾ ಕನೆಕ್ಟ್ ಆಗಿ ಸಾಧ್ಯ ಅದಕ್ಕೆ ಸೊಲ್ಯೂಷನ್ ಇದೆ ಪರ್ಮನೆಂಟ್ ಅವೇನು ಇರೋದು ಸೈನ್ಯ ಮುಟ್ಟಾಲ ಅವೇನು ಒಂದು ಮಾತೊಂದು ಕೊಡು ದಿಗೊಂದೇ ಕೂಡ ಪ್ರಾಬ್ಲಮ್ ಉಂಟು ಈರೋಡ ಇನ್ಸ್ಪೆಕ್ಷನ್ ಮಲ್ಪಲೆ ತೂಲೆ ಬಸ್ ಆಯ್ತು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಲ್ಪಲೆ ಉತ್ತರ ಓಡಿಸ್ನ ಹೆಂಗಲೆಲ್ಲ ಈ ಸ್ಪಾಟಿಗೆ ಲೆಪ್ಲೆ ಹೆಂಗಲ ಬಿಡೋಣ ಬರ್ಪ ಏನ ನಂಬರ್ ಇರಾಗ ಅವಳು ಬರ್ತೇನೆ ಹೌದು ಸರ್ ಹೌದು ಹೌದು ಸರ್ ಥ್ಯಾಂಕ್ ಯು ಓಕೆ ಹೋಯ್ತಾವು ಫಿಕ್ಸ್ ಹೋಯ್ತಾ ಏನಪ್ಪಿಡಿ ಬೀಚ್ ರೋಡ ಬೀಚ್ ರೋಡಾ ಅವ್ರ ರೋಡಾ ಬೀಚ್ ರೋಡಾ ಡಿಕ್ಸ್ ಊಟ ಕಂಪನಿ ಹತ್ತಿಯ ನಾನು ಹೋಯ್ತಾವ ಮೈಸೂರು ನಾವು ಹಾಂ ಕೊಡ್ಲೆ ಹಲೋ ಹಲೋ ನಮಸ್ಕಾರ ಸರ್, ಇದು ಜಯನಗರ ಜಲ್ಲಿಗುಟ್ಟೆಯಿಂದ. ಹಾಂ ಹೇಳಿ ಮೇಡಮ್. ನೋಡಿ ನಮ್ಮ ಮನೆ ಮುಂದಿನ ಆಚೆ ಮನೆಯವರು ರೋಡಿಗೆ ಒಂದು ಪೈಪ್ ಇಟ್ಟು ಸ್ನಾನದ ನೀರು, ವಾಷಿಂಗ್ ಮಿಷಿನ್ ನೀರು ಎಲ್ಲ ರೋಡಿಗೆ ಬಿಡ್ತಾರೆ. ಇಲ್ಲಿ 1000 ಜನ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾರೆ ಸರ್, ಅದೇ ಗಲೀಜು ಬೆಟ್ಟಿಕೊಂಡು ಹೋಗ್ಬೇಕು. ಇನ್ನೊಂದು ಮನೆದು ಪೈಪ್ ಕಟ್ ಆಗಿದೆ, ಅವರು ಸಹ ಹೇಳಿದ್ರೆ ಸಹ ಕ್ಯಾರ್ ಮಾಡುದಿಲ್ಲ, ನೀರು ರೋಡಿಗೆ ಹೋಗ್ತದೆ ಸರ್. ಜಯನಗರ ಅಲ್ಲ ಏರಿ ಜಯನಗರ ಸರ್, ಜಯನಗರ ಜಲ್ಲಿಗುಡ್ಡೆ. ಜಯನಗರ ಜಲ್ಲಿಗುಡ್ಡೆ ಅಲ್ಲ? ಹೌದು, ಕಾರ್ಪೊರೇಟರ್ಗೆ ಸಹ ಇನ್ಫಾರ್ಮ್ ಮಾಡಿ ಆಯಿತು, ನೋ ಆ್ಯಕ್ಷನ್. ಓಕೆ ಓಕೆ, ನಾವು ಆಫೀಸರ್ಗೆ ಹೇಳಿ ಸರಿಪಡಿಸು ಮೇಡಮ್. ಓಕೆ ಆಯಿತು ಸರ್, ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. घेत कॉल 20 हो रहा. थैंक यू. हो 20 ಬೈಕ್ ಕಂಪನಿ ಬೀಚ್ ರೋಡ್ ಅವು. ಹಾಂ, ಬೀಚ್ ರೋಡ್ ಅವು ಡಿಕ್ಸ್ದಾಗಲ್ಲ ಮೈನ್ಸಾ ಇಂಚ್ ನಾವು. ನಮಸ್ತೆ. ಹಾಂ ನಮಸ್ತೆ ನಮಸ್ತೆ. ಅವರು ರೋಡ್ ಟೂರಿಸಮ್ ಆಗಿರೋದು ಎಲ್ಲ ಬಿಡಿದಾರ. ಇಲ್ಲಿಜ್ಜ ಬೀಚ್ ರೋಡು ಇಲ್ಲಿಜ್ಜಿ ಮಣ್ಣದನ ಪುರಷ್ಟ ರೋಡ್ ಅಶೋಕ್ ನಗರ ರೋಡ್ ಇಷ್ಟು ಇದೆಲ್ಲ, ಅದಕ್ಕೇನಾದರೂ ಗ್ರ್ಯಾಂಟ್ ಇದು ಮಾಡಿದ್ದೀರಾ? ಇಲ್ಲಲ್ಲ, ಪ್ರೀಮಿಯರ್ ರೋಡ್ ಮಾಡೋಕ್ಕಾಗಲ್ಲಲ್ಲ. ಅದೇ ಅದಕ್ಕೆ ಎಂತಾಗಿದೆ? ಎಸ್ಟಿಮೇಟ್ ಆಗಿದಾ ಅಲ್ಲ ಜಯಕ್ಕ? ಎಸ್ಟಿಮೇಟ್ ಆಗಿದಾ? ನಾವೀಗ ಫಸ್ಟ್ ಆಫ್ ಆಲ್ ಅದನ್ನು ಯಾರು ಯೂಸ್ ಮಾಡ್ತಾರೆ ಅವನಿಗೆ ಒಂದು ಅವೇರ್ನೆಸ್ ಕೊಡ್ತೀವಿ. ಯಾರು ಅದನ್ನು ಯೂಸ್ ಮಾಡ್ತಾರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು 21ಕ್ಕೆ ಜನಸಾಮಾನ್ಯರು, ಇಲ್ಲಾಂದರೆ ಪೆಟ್ಟಿ ಶಾಪ್ ಅವರು, ಸಣ್ಣ ಸಣ್ಣ ಅಂಗಡಿಯವರು. ಈಗ ಹೋಲ್ಸೇಲರ್ ಹೇಳ್ತೀವಿ, ಹೋಲ್ಸೇಲರ್ ತಗೊಂಡು ಬರೋದೇ ಫ್ಯಾಕ್ಟ್ರೀಸಿಂದ. ಇವರೇ ಕಡಿಮೆ ಮಾಡಿದರೆ ಅವರಿಗೆ ತಗೊಳ್ಳೋಕೆ ಆಗೋದಿಲ್ಲ. ಫ್ಯಾಕ್ಟ್ರಿಯವರಿಗೆ ಇರೋದು ಸರ್ಕಾರದ ನಿಯಮ, ಇಂಥ ಗೇಜ್ನೇ ನೀವು ಉತ್ಪತ್ತಿ ಮಾಡಬೇಕು, ಇಂಥ ಗೇಜ್ ಯೂಸ್ ಮಾಡಬಾರ್ದು ಅಂತ ಸರ್ಕಾರದ ನಿಯಮ ಇದೆ ಅವರಿಗೆ. ಅದನ್ನು ಅವ್ರು ಫಾಲೋಅಪ್ ಮಾಡೋದಿದ್ರೆ ನಮ್ಮಿಂದ ಕ್ರಮ ವಹಿಸಿಕೊಳ್ಳೋದು ಅಷ್ಟೇ, ಸರ್ಕಾರದ ಕಾರ್ಪೊರೇಷನ್. ಹೌದು, ಜನರಿಂದಲೇ ಸರಿಯಾಗಿ. ಜನರು ನೋಡಿ ಮೊದಲೆಲ್ಲ ಕೂಡಲೇ ಡಾಕ್ಟ್ರೆ ಕೂಡಲೇ ಅಂತ ಕೂತ್ಕೊಳ್ಳಿ, ಹೆಸರು ಕೂತ್ಕೊಳ್ಳಿ. ಹಾಂ
ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುವ ಫ್ಯಾಕ್ಟರಿಗಳು ಎಷ್ಟು ಅದರ ಮೇಲೆ ಈಗ ಅದು ನಿಜವಾಗಿ ಇಂತಿಷ್ಟು ಏಕಬಳಕೆ ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಾ ಇದೆಯಾ ಅನ್ನೋದನ್ನು ನೋಡಲಿಕ್ಕೆ ಏನು ಕ್ರಮ ಆಗಿದೆ, ಮುಂದೆ ಏನು ಕ್ರಮ ತಗೊಳ್ತೀರಿ? ಇಷ್ಟವರೆಗೆ ಏನು ಕ್ರಮ ಆಗಿದೆ ಮಾಹಿತಿ ಇಲ್ಲ, ಮುಂದಿನ ದಿನಗಳಲ್ಲಿ ಕ್ರಮ ವಹಿಸ್ತೇವೆ. ಎಲ್ಲಿಂದ ಬರ್ತಾ ಅದರ ಬಗ್ಗೆ ಈಗ ಫ್ಯಾಕ್ಟ್ರೀಸ್ ಮಂಗಳೂರಲ್ಲೇ ಫ್ಯಾಕ್ಟ್ರೀಸ್ ಇದೆ ಅಂತ ಹೇಳಿದರು ಆಫೀಸರ್. ಈ ನಮ್ಮ ಬೈಕ್ ಕಂಪನಿ ಇಂಡಸ್ಟ್ರಿ ಇದೆ ಅವ್ರಿಗೆ ಅಲ್ಲಿಗೆ ಒಂದು ಸಲ ನಾವು ಸರ್ಪ್ರೈಸ್ ವಿಸಿಟ್ ಮಾಡಿ ರೈಡ್ ಥರ ಮಾಡುವ. ಫ್ಯಾಕ್ಟ್ರಿ ಓನರ್ ನಾವು ಇನ್ವೈಟ್ ಮಾಡಿ ನಾವು ಬೇರೆ ಹತ್ರ ಮಾತಾಡ್ತೀವಿ. ನಾವೊಂದು ಮೇಯರ್ ಒಂದು ಫೋನ್ ಮಾಡಿದ್ದೀನಿ, ರೆಸ್ಪಾನ್ಸ್ ಇಲ್ಲ ಅಂದರೆ ನಾವೇ ಸುಮ್ಮನೆ ಮಾತಾಡೋಕ್ಕಿಲ್ಲ. ಏನೋ ಸಮಸ್ಯೆ ಇರುತ್ತೆ, ಜನರು ಕೇಳ್ತಾರೆ, ಡಿಸ್ಕಸ್ ಮಾಡಬೇಕಲ್ಲ. ಚೀಫ್ ಬೇರೆ ಹತ್ರ ಮಾತಾಡ್ತಿದ್ದೀರಾ? 4 ಫೋನ್ ಮಾಡಿದ್ದೀರ, ನಾನು ಕಮಿಷನರ್ ಫೋನ್ ತೆಗಿತಾರೆ, ನೀವು ಫೋನ್ ತೆಗಿದಿಲ್ಲ. ರಿಟರ್ನ್ ಮಾಡಿ ಅಪ್ಪ, ಬ್ಯುಸಿ ಇದ್ರೆ ಮಾಡಿ, ನಮಗೇನು ಇದಿರಲ್ಲ, ಬ್ಯುಸಿ ಎಲ್ಲರೂ ಇರ್ತಾರೆ. ಸೋರ್ಸ್ ಹೊರ ರಾಜ್ಯದಿಂದ ಬರ್ಬೋದು, ಹೊರ ನಗರದಿಂದ ಬರ್ತದೆ. ಆಗುತ್ತೆ ಅಂದರೆ ಹೊರ ರಾಜ್ಯದಿಂದ ಬಂದರೆ ನಮಗೆ ಅಲ್ಲಿ ಹೋಗಿ ಫ್ಯಾಕ್ಟ್ರಿಗೆ ಮಾಡೋಕ್ಕಾಗಲ್ಲ. ನಮ್ಮ ಜಿಲ್ಲೆಯಲ್ಲಿ ಆದರೆ ಮಂಗಳೂರಲ್ಲಿ ಆದರೆ ಹೌದು. ಇವತ್ತಿನ ಮಂಗಳೂರು ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಹಾಗೂ ಕುಂದುಕೊರತೆಗಳ ಬಗ್ಗೆ ಸಾರ್ವಜನಿಕರ ಈ ಒಂದು ಫೋನ್ ಇನ್ ಕಾರ್ಯಕ್ರಮದ ಒಟ್ಟು 20 ಸಾರ್ವಜನಿಕರ ಕರೆಗಳು ಬಂದಿದೆ. ಹೆಚ್ಚಾಗಿ ಏಕಬಳಕೆ ಪ್ಲಾಸ್ಟಿಕ್ನ ಬಗ್ಗೆ ಜನರ ಪ್ರಶ್ನೆಗಳಿತ್ತು. ಇದನ್ನು ನೀವು ಯಾಕಾಗಿ ಕಟ್ಟುನಿಟ್ಟಿನ ಕ್ರಮ ವಹಿಸೋದಿಲ್ಲ, ಯಾಕಾಗಿ ಇಷ್ಟವರೆಗೆ ನೀವು ಮಾಡಲಿಲ್ಲ ಎಂಬ ಪ್ರಶ್ನೆ ತುಂಬ ಇತ್ತು. ನಾವು ಅಂದರೆ ಬರುವ ವಾರ ಅದರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನಿಟ್ಟು ನಂತರ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆಂಬ ಭರವಸೆಯನ್ನು ಕೂಡ ಜನರಿಗೆ ನೀಡಿದ್ದೇವೆ. ಹೆಚ್ಚಾಗಿ ಮತ್ತು ಜನರು ಈ ಬೀದಿ ನಾಯಿ ಕಾಟದ ಬಗ್ಗೆ ಕೂಡ ಫೋನ್ ಮಾಡಿದರು. ಬೀದಿ ನಾಯಿ ಕಾಟದ ಬಗ್ಗೆ ಈಗಾಗಲೇ ಪಾಲಿಕೆ ವತಿಯಿಂದ ಅದಕ್ಕೊಂದು ಬೇರೆ ಟೀಮ್ ಇದೆ, ಆ್ಯನಿಮಲ್ ಕೇರ್ ಶಕ್ತಿನಗರವರದು, ಅದರ ಬಗ್ಗೆ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಬೀದಿ ನಾಯಿಗಳಿಗೆ ಸ್ಟೆರಿಲೈಸ್ ಮಾಡೋದು, ಅದಕ್ಕೆ ಚಿಕಿತ್ಸೆ ಮಾಡೋದು ಮುಖಾಂತರ, ಅದರ ಸಂತಾನಹರಣ ಚಿಕಿತ್ಸೆ ಮಾಡೋದು ಮುಖಾಂತರ ಅದರ ಸಂಖ್ಯೆಯನ್ನು ಕಡಿಮೆ ಮಾಡುವ ಕಾರ್ಯಕ್ರಮ ಈಗಾಗಲೇ ಇದೆ. ಜನರು ಇದರ ಬಗ್ಗೆ ಸಹಕಾರ ಕೊಟ್ಟರೆ ಆದಷ್ಟು ಬೇಗ ಅದು ಕಡಿಮೆ ಆಗ್ಬೋದೆಂಬ ನಂಬಿಕೆ ಇದೆ. ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ತುಂಬ ಇದೆ. ಇದಕ್ಕಿಂತ ಮುಂಚಿನ ಮೇಯರ್ ಅವರು ಇರುವಾಗ ಟೈಗರ್ ಕಾರ್ಯಾಚರಣೆ ಮುಖಾಂತರ ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೆದಿತ್ತು. ಅದನಂತರ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ವೆಂಡಿಂಗ್ ಝೋನ್ ಅಂತ ಈ ಬೀದಿ ಬದಿ ವ್ಯಾಪಾರ ವಲಯ ಅಂತ ನಾವು ನಿರ್ಮಾಣ ಮಾಡಿದ್ದೇವೆ. ಒಂದು 33 ಕಡೆಗಳಲ್ಲಿ ಅದನ್ನು ಐಡೆಂಟಿಫೈ ಮಾಡಿದ್ದೇವೆ. 33 ಕಡೆಗಳಲ್ಲಿ ಒಂದು ಕಂಟೋನ್ಮೆಂಟ್ ವಾರ್ಡಲ್ಲಿ ಸ್ಟೇಟ್ ಬ್ಯಾಂಕ್ ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಈಗಾಗಲೇ ಕೆಲಸ ಎಲ್ಲ ಪೂರ್ಣಗೊಂಡು ನೀರಿನ ಒಂದು ವ್ಯವಸ್ಥೆ ಕೆಲಸ ಬಾಕಿ ಇರೋದರಿಂದಾಗಿ ಮುಂದಿನ ವಾರ ಅದನ್ನು ಆದಷ್ಟು ಬೇಗ ಶುಭಾರಂಭ ಮಾಡಿ ನಮ್ಮ ವೆಂಡರ್ಸ್ಗಳನ್ನು ಅದರಲ್ಲಿ ಕೂತ್ಕೊಳಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ. 93 ಮಂದಿಗೆ ಈಗಾಗಲೇ ಐಡೆಂಟಿ ಕಾರ್ಡ್ ಕೂಡ ವಿತರಿಸಿ ಆಗಿದೆ. ಆ 93 ಮಂದಿಯನ್ನು ಕೂಡ ಅಲ್ಲಿ ಒಂದು ಕೂತ್ಕೊಳಿಸುವ ಒಂದು ಕೆಲಸ ಮುಂದಿನ ವಾರದಲ್ಲಿ ನಡೆಯುತ್ತೆ. ವೆಂಡಿಂಗ್ ಝೋನು ಕೆಲಸ ಆದ ನಂತರ ಅವರೆಲ್ಲ ನಮಗೆ ಯಾರಿಗೆಲ್ಲ ಕಾರ್ಡ್ ನಾವು ಐಡೆಂಟಿ ಕಾರ್ಡ್ ಕೊಡ್ತೇವೆ ಅವರನ್ನಲ್ಲಿ ಶಾಶ್ವತವಾಗಿ ಕೂರಿಸಿದ ನಂತರ ಇಂದಿನಂತೆ ಕಾರ್ಯಾಚರಣೆ ಖಂಡಿತವಾಗಿ ಮುಂದುವರಿಯುತ್ತದೆ. ಸಾರ್ವಜನಿಕರ ಒಂದು ಮುಕ್ತ ಓಡಾಟಕ್ಕಾಗಿ, ಮುಕ್ತ ವಾಹನ ಸಂಚಾರಕ್ಕಾಗಿ ಇದನ್ನು ಅನಿವಾರ್ಯ, ಖಂಡಿತವಾಗಿ ಮಾಡ್ತೇವೆ. ಒಳಚರಂಡಿಯ ಬಗ್ಗೆ ಕೂಡ ಹಲವಷ್ಟು ಕಂಪ್ಲೇಂಟ್ಸ್ ಬಂದಿದೆ. ಗುಜ್ಜರಕೆರೆ ಕೆರೆಗೆ ಒಳಚರಂಡಿ ನೀರು ಸೀಪೇಜ್ ಆಗುವ ಒಂದು ಅಲ್ಲಿಯ ಕೆರೆ ಸಂರಕ್ಷಣಾ ಸಮಿತಿಯವರು ಕೂಡ ಒಂದು ಕರೆ ಮಾಡಿದರು. ಅದನ್ನು ಅವರು ಈ ಲ್ಯಾಬ್ಗೆ ಟೆಸ್ಟ್ ಮಾಡುವಾಗ ಅದು ಅನ್ಫಿಟ್ ಎಂಬ ನೀರು ಒಳ್ಳೆಯದಲ್ಲ ಎಂಬ ಒಂದು ಇದು ಕೂಡ ಅದರಿಂದ ರಿಸಲ್ಟ್ ಕೂಡ ಬಂದ ಕಾರಣವಾಗಿ ಅವರ ಒಂದು ಕರೆ ಕೂಡ ನಾವು ಸ್ವೀಕರಿಸಿದ್ದೇವೆ. ಮುಂದಿನ ಬಾರಿಗೆ ಎಲ್ಲಿಂದ ಡ್ರೈನೇಜ್ ನೀರು ಅಂದರೆ ಒಳಚರಂಡಿ ನೀರು ಅದಕ್ಕೆ ಸೀಪೇಜ್ ಆಗ್ತಿದೆ ಎಂಬ ಒಂದು ಇಂಜಿನಿಯರ್ಸ್ ಸೆಕ್ಷನ್ ಅವರಿಗೆ ಕೂಡ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಆದಷ್ಟು ಬೇಗ ಕ್ರಮ ವಹಿಸಲಾಗಿದೆ. ಇನ್ನೊಂದು ನೀರಿನ ಸಮಸ್ಯೆ, 3ನೇ ಬ್ಲಾಕ್ ಕಾಟಿಪಳ್ಳದಿಂದಾಗಿ ಒಂದು ಕುಡಿಯುವ ನೀರಿನ ಸಮಸ್ಯೆ ಕೂಡ ಫೋನ್ ಮುಖಾಂತರ ಹೇಳಿದರು. ಅಲ್ಲಿ ಏನಂದರೆ ನಮ್ಮ ಇಂಜಿನಿಯರ್ಸ್ ಅವರಿಗೆ ಕೇಳುವಾಗ ಹೇಳಿದರು, ಅಲ್ಲಿ ಒಂದು ರೋಡ್ನ ಕಾಂಕ್ರೀಟ್ ಆದ ರೋಡ್ನ ಅಡಿಯಲ್ಲಿ ಒಂದು ಲೀಕೇಜಿನ ಸಮಸ್ಯೆ ಇದೆ. ಅದನ್ನು ತುಂಬ ಹಲವು ಬಾರಿ ನಾವು ಕಟ್ ಮಾಡಿ ತೆಗೆಯುವಾಗ ಕೆಲಸ ಆದ ನಂತರ ಪುನಃ ಲೀಕೇಜ್ ಆಗ್ತಾಯಿದೆ. ಅದನ್ನು ಶಾಶ್ವತ ಒಂದು ಪರಿಹಾರ ಮುಂದಿನ ಬಾರಿ ನಮ್ಮ ಜಲಸಿರಿ ಒಂದು ಯೋಜನೆ ಇದೆ 24x7 ಮುಖಾಂತರ, ಅದು ಶಾಶ್ವತ ಒಂದು ಪೈಪ್ಲೈನ್ ಮುಖಾಂತರ ಅದನ್ನು ನಿವಾರಿಸಲಾಗಿದೆ. ಈಗ
ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ನಾವು ಟ್ಯಾಂಕರ್ ಮುಖಾಂತರ ಮನೆ ಮನೆಗೆ ನೀರು ಕೊಡುವ ಬಗ್ಗೆ ನಮ್ಮ ಇಂಜಿನಿಯರ್ಸ್ ಮುಖಾಂತರ ಹೇಳ್ತೇವೆ. ಖಂಡಿತವಾಗಿ ನೀರನ್ನು ಕೊಡ್ತೇವೆ.